ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅಪರೋಕ್ಷಾನುಭೂತಿ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸುಧಾ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಹರಿ ಓಂ. ಸದ್ಗುರುಗಳಿಗೆ ನನ್ನ ನಮಸ್ಕಾರಗಳು ಹಾಗೂ ಎಲ್ಲ ಆತ್ಮಜ್ಯೋತಿಗಳು ನನ್ನ ನಮಸ್ಕಾರಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಧನ್ಯವಾದಗಳು ಸುಧಾ ಅವರೇ. ಮ್ಯಾಮ್, ಇದು ನಾವು ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ ಅನ್ನೋದು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಇದ್ವಲ್ಲ, ಅದ್ ಅನೌನ್ಸ್ ಮಾಡಿದ್ರೆ ಒಂದೆರಡು ಸತಿ ಅನೌನ್ಸ್ ಮಾಡಿದ್ರೆ, ಯಾಕೆಂದ್ರೆ ಇವ್ರು ಹೇಳಿದ್ರು ಸದ್ಗುರುಗಳಿಗೆ ನನ್ನ ನಮಸ್ಕಾರಗಳು ಅಂತ, ಅದ್ರ ಬದಲು ಇದನ್ನ ಹೇಳ್ಬೋದು. ಹೌದು, ಅದು ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಸ್ವಲ್ಪ ಆಗ್ಬೇಕು. ನಾವ್ ಒಂದೆರಡು ಸತಿ ಜ್ಞಾಪಿಸಿದ್ರೆ ಅದನ್ನ ಎಲ್ಲರೂ ಅಳವಡಿಸ್ಕೊಳ್ತಾರೆ. ಮೇಡಮ್, ಸ್ಟ್ರಕ್ ಆಗಿದೆಯಾ? ಏನು ಬರ್ತಾ ಇಲ್ಲ. ಕೇಳಿಸ್ತಿದ್ಯಾ ಮೇಡಮ್? ಈಗ ಕೇಳಿಸ್ತಾ ಇದೆ. ಅದೇನು ಮಧ್ಯೆ ಮಧ್ಯೆ ಪಟಾರ್ ಅಂತ ಹೋಗ್ತಾ ಇರುತ್ತೆ. ಎಲ್ಲಿ ಕೂತ್ರು ಇದೇ ಪ್ರಾಬ್ಲಮ್. ಪದ್ಮಾ ಅವ್ರೆ? ಮೇಡಮ್, ಅದು ಅವಾಗ್ಲೇ ಸ್ಟಿಲ್ ಆಗಿ ಹೋಯ್ತು ನಿಮ್ದು ಅಂತ ಹೇಳ್ತಾ ಇದ್ದೆ, ಅಷ್ಟೊತ್ತಿಗೆ ಪೂರ್ತಿ ನಂದೇ ಕನೆಕ್ಷನ್ ಹೊಟ್ಟೋಯ್ತು. ಎನಿವೆ, ಓಕೆ, ಶುರು ಮಾಡೋಣ. ಅಪರೋಕ್ಷಾನುಭೂತಿನಲ್ಲಿ ನಾವು 2 ವಿಡಿಯೋಗಳನ್ನು ಮುಗಿಸಿ 3ನೇದಕ್ಕೆ ಬಂದಿದ್ದೀವಿ. ಅಂದರೆ ಒಂದೊಂದರಲ್ಲಿ 25 ಶ್ಲೋಕಗಳು. ಮೊದಲನೇದ್ರಲ್ಲಿ 1ರಿಂದ 25, 2ನೇದ್ರಲ್ಲಿ 50ರವರೆಗೆ. ಈಗ 51ರಿಂದ 75ನೇ ಶ್ಲೋಕವನ್ನು ಗುರುಗಳು ವಿವರಣೆ ಕೊಟ್ಟಿದ್ದಾರೆ. ಇದರಲ್ಲಿ ಮೊದಲನೇ ಪ್ರಶ್ನೆ ಸುಧಾ ಅವರಿಗೆ, ಕತ್ತಲೆ ಕೋಣೆಯ ಉದಾಹರಣೆಯ ಮೂಲಕ ಅಪರೋಕ್ಷಾನುಭೂತಿಯನ್ನು ವಿವರಿಸಿ. ಅಂದ್ರೆ ಇಲ್ಲಿ ಗುರುಗಳು ಹೇಳ್ದಾಗೆ ಕತ್ಲೆ ಕೋಣೆಯಲ್ಲಿ ಒಬ್ಬ ಮನುಷ್ಯ ಇದ್ದಾಗ ಅಲ್ಲಿ ಕುರ್ಚಿ ಕಾಣ್ತಾ ಇದೆಯಪ್ಪ ಅಂದ್ರೆ ಇದೆಯೋ ಇಲ್ಲ ಅಂತ ನನಗೆ ಕಾಣ್ತಾ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಅಲ್ಲೇನಾದ್ರೂ ಕ್ಯಾಲೆಂಡರ್ ಇದೆಯಾ ಅಂತ ಹೇಳಿದ್ರೆ ಅಲ್ಲಿ ಇರ್ಬೋದು, ನನ್ನ ಸ್ನೇಹಿತರು ಇದೆ ಅಂತ ಹೇಳಿದ್ರು,
ಇದ್ದಾಗಿದೆ, ಬಟ್ ಅವರು ಹೇಳಿದ್ರು ಗೊತ್ತಿಲ್ಲ ಅಂತ ಹೇಳ್ತಾನೆ. ಆದ್ರೆ ನೀನಿದೇನಪ್ಪ ಅಂದ್ರೆ ಹೌದು ನಾನು ಇದ್ದೇನೆ ಅಂತ ಹೇಳ್ತಾನೆ. ಯಾಕೆಂದ್ರೆ ನಾನು ಅನ್ನೋದು ಆ ಹೇಳಲಿಕ್ಕೆ ಅದಕ್ಕೇನು ಬೇಕಿಲ್ಲ, ಅದು ಸ್ವಯಂ ಸಿದ್ಧವಾಗಿರೋದು. ನಾನು ಅನ್ನೋದು, ಅದು ಅರಿವು, ಆತ್ಮ ಅನ್ನೋದು ಅದು ಸ್ವಯಂ ಸಿದ್ಧವಾಗಿದೆ. ಇದಕ್ಕೆ ಅಪರೋಕ್ಷ ಅಂತ ಹೇಳ್ತಾರೆ. ಇದು ಗುರುಜಿ ಹೇಳಿರೋದು ಎಕ್ಸಾಂಪಲ್ಸ್. ಕರೆಕ್ಟ್. ಸಾವಿತ್ರಿಯವರು, ನಾನು ಇದ್ದೇನೆ ಎಂಬ ಈ ಅಪರೋಕ್ಷ ಜ್ಞಾನ ಸಹಜವಾಗಿ ಇದ್ದರೂ ಕೂಡ ನಾವೇಕೆ ಸೀಮಿತತೆಯ ದುಃಖಕ್ಕೆ ಒಳಗಾಗುತ್ತೇವೆ? ನನ್ಗೆ ಯಾಕೆ ವಿಡಿಯೋನು ಬರ್ತಾ ಇಲ್ಲ ಮೇಡಮ್? ವಿಡಿಯೋ ಬರ್ತಾ ಇಲ್ವಾ? ಬಂತ? ಬಂತು ಇವಾಗ. ನಾವು ಯಾಕೆ ಸೀಮಿತವಾಗಿ ಇದ್ದೇವೆ ಅಂತಂದ್ರೆ, ದೇಹ ಮನ ಬುದ್ಧಿಗಳ ಆರೋಪ ಆಗಿರೋದ್ರಿಂದ, ಅಜ್ಞಾನ ಇರೋದ್ರಿಂದ ಅಲ್ಲಿ ಜ್ಞಾನ ಮೂಡಬೇಕಾಗಿರತ್ತೆ. ಹಾಗಾಗಿ ಅಲ್ಲಿ ದ್ವೈತ ಇರತ್ತೆ. ನಾನಿದ್ದೀನಿ ಅಂತ ಗೊತ್ತು, ನಾನಿದ್ದೀನಿ ಅನ್ನೋದು ಏನು ಡೌಟೇ ಇಲ್ಲ. ಅಪರೋಕ್ಷದ ಜ್ಞಾನ ಇದೆ. ಅದು ಜ್ಞಾನ, ಅದು ಯಾವಾಗ್ಲೂ ಇದ್ದೇ ಇರತ್ತೆ, ಅದು ಚೇಂಜ್ ಆಗಲ್ಲ ಅದು. ಕರೆಕ್ಟ್. ಆದ್ರೆ ಅವನು ಆ ನೋಡುವ ದೃಷ್ಟಿನಲ್ಲಿ ಬದಲಾವಣೆ ಆಗ್ತಾ ಇದೆ. ಕರೆಕ್ಟ್. ಕಣ್ಣಿನ ಮೂಲಕ ನೋಡಿದಾಗ ವಿವರಿಸ್ಬೇಕಾ ಮೇಡಮ್ ಅದು? ಇಲ್ಲ 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 ಇಲ್ಲ, ಕರೆಕ್ಟ್ ಕರೆಕ್ಟ್ ಆಗಿ ಹೇಳಿದಿರಿ, ಸರಿಯಾಗಿ ಹೇಳಿದಿರಿ. ದೇಹ ಮನಸ್ಸು ಬುದ್ಧಿ ಜೊತೆಲಿ ಜೋಡಿಸ್ಕೊಳ್ತಾ ಇರುವಂತ ಅಜ್ಞಾನ ಇರೋದ್ರಿಂದ ಸೀಮಿತತೆ ಕರೆಕ್ಟ್ ಆಗಿ ಹೇಳಿದಿರಿ. ನಾನಿದ್ದೀನಿ ಅಂತ ಹೇಳಕ್ಕೆ ನಮ್ಗೆ ಯಾವ್ದು ಇಂದ್ರಿಯಗಳು ಬೇಡ ಅಂತ ಕತ್ಲೆ ಕೋಣೆ ಉದಾಹರಣೆಯಲ್ಲಿ ನೋಡಿದ್ವಿ. ಹಂಗಿದ್ಮೇಲೆ ಈ ದೇಹ ಇರೋದ್ರಿಂದ ನಾನಿದ್ದೀನಿ ಅಂತ ಏನಲ್ಲ, ಆದ್ರೂ ಕೂಡ ಅದ್ರ ಜೊತೆ ಜೋಡಿಸ್ಕೊಂಡು ಈ ಒಂದು ಭ್ರಮೆ ನಮ್ಗೆ ಹೌದು. ನಾನು ಅಂತ ಪ್ರತಿಯೊಂದು ಇದಕ್ಕೂ ಜೋಡಿಸಿ ಹೇಳ್ತಾ ಇರೋದ್ರಿಂದ ಹಾಗೆ ಅದು ಅಜ್ಞಾನದಲ್ಲಿ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್. ಮೂರನೇ ಪ್ರಶ್ನೆ, ನಾವ್ ಯಾವಾಗ್ಲೂ ಕೂಡ ನಮ್ಮ ದೇಹ ಮನಸ್ಸು ಬುದ್ಧಿಗೆ ನಾವು ಕನೆಕ್ಟ್ ಮಾಡ್ಕೋತೀವಿ. ಆತ್ಮದ ಬದಲಾಗಿ ನಾವು ದೇಹ ಬುದ್ಧಿ ಮನಸ್ಸಿಗೆ ಕನೆಕ್ಟ್ ಮಾಡೋದ್ರಿಂದ ನಾವು ನಮ್ಮನ್ನು ಹೈಲೈಟ್ ಮಾಡೋದೇ ಇಲ್ಲ, ಅಥವಾ ಮರ್ತೋಗಿರುತ್ತೆ, ಅಥವಾ ಮಸ್ಕ್ ಆಗಿರುತ್ತೆ. ಕರೆಕ್ಟ್. ಈಗ ಇಷ್ಟೆಲ್ಲ ವಿವರಣೆ ಎಲ್ಲ ಬಂದರೂ ಕೂಡ ಹೌದು ಅಂತ ಅನ್ಸಿದ್ರು ಕೂಡ ಮತ್ತೆ ಅದಕ್ಕೆ ಸೇರ್ಕೋತೀವಿ. ಅಂದ್ರೆ ಅದು ಎಷ್ಟು ಗಟ್ಟಿಯಾಗಿದೆ ನೋಡಿ. ಮುಂದಿನ ಪ್ರಶ್ನೆ ಲೋಕೇಶ್ ಅವ್ರಿಗೆ. ದ್ವೈತದಲ್ಲಿ ಭಯವಿದೆ, ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳಿವೆ, ಹೇಗೆಂದು ವಿವರಿಸಿ. ರಿಪೀಟ್ ಮಾಡಿ ಪ್ರಶ್ನೆ. ದ್ವೈತದಲ್ಲಿ ಭಯವಿದೆ, ಕಾಮ ಕ್ರೋಧಾದಿ ಅರಿಷಡ್ ವರ್ಗಗಳಿವೆ, ಹೇಗೆ ಎಂದು ವಿವರಿಸಿ. ದ್ವೈತ ಅಂದ್ರೆ ಡಿಫ್ರೆಂಟ್. ಅಂದ್ರೆ ಈಗ ನಾನು ಬೇರೆ ಮತ್ತೆ ದೇವ್ರು ಬೇರೆ. ನಾನು ಬೇರೆ ದೇವ್ರು ಬೇರೆ ಆದಾಗ ನಮ್ಗೆ ಭಯ ಹುಟ್ಕೊಳ್ಳುತ್ತೆ. ಯಾಕೆಂದ್ರೆ ನಾವು ಎರಡು ಒಂದೇ ಅಲ್ಲದೆ ಇರೋದ್ರಿಂದ. ಸೊ ದೇವರಿಗೆ ಭಯ ಭಕ್ತಿ ಇರ್ಬೇಕು ಅಂತ ನಮ್ಗೆಲ್ಲ ಚಿಕ್ಕಂದಿನಿಂದ ಹೇಳ್ಕೊಟ್ಟಿರೋದ್ರಿಂದ ನಾವು ದೇವ್ರಿಗೆ ಕೈ ಮುಗಿಲಿಲ್ಲ ಅಂತಂದ್ರೆ, ಅಥವಾ ಭಕ್ತಿಯಿಂದ ನಡ್ಕೊಳ್ಳಿಲ್ಲ ಅಂತಂದ್ರೆ, ಭಯದಿಂದ ನಡ್ಕೊಳ್ಳಿಲ್ಲ ಅಂತಂದ್ರೆ ಅವಾಗ ನಮ್ಗೆ ಭಯ ಉಟ್ಕೊಳ್ಳುತ್ತೆ. ಸೊ ಭಯ ಉಟ್ಕೊಳ್ಳೋದ್ರಿಂದ ನಾವು ಸಪರೇಷನ್ ಅಂತ ದ್ವೈತ ಅನ್ಸುತ್ತೆ ಅವಾಗ. ಸೊ ಯಾವಾಗ ನಾವು ಅದ್ವೈತದಿಂದ ಹೊರಗಡೆ ಬರ್ತೀವಿ, ದ್ವೈತಕ್ಕೆ ಹೋಗ್ತೀವಿ, ಅಲ್ಲಿ ಎಲ್ಲ ಕೂಡ ಬರೀ ಭಯ ಒಂದೇ ಅಲ್ಲ, ಕಾಮ ಕ್ರೋಧ ಮೋಹ ಮದ ಮತ್ಸರಗಳೆಲ್ಲ ಬರ್ತಾವ. ಕರೆಕ್ಟ್. ದೇವ್ರೊಬ್ರೇ ಅಲ್ಲ, ನಾವೂನು ನಾನ್ ಬೇರೆ ನೀನ್ ಬೇರೆ ಅಂತ ಬೇರೆ ಅನ್ಕೋತೀವಲ್ಲ, ಪ್ರತಿಯೊಬ್ರು ಬೇರೆ ಬೇರೆ ಅನ್ಕೋತೀವಿ. ಹೌದು. ಅವಾಗ್ಲೂ ಅಷ್ಟೇ ಭಯ. ನಮ್ಮ ಮನೆಯವರಿದ್ದಾಗ ಭಯ ಇಲ್ಲ, ಬೇರೆ ಯಾರಾದ್ರೂ ಆಗಂತುಕರು ಬಂದ ತಕ್ಷಣ ಭಯ. ಹೀಗೆ ಬರೀ ಭಯದಲ್ಲೇ ಜೀವನ ಸಾಗಿಸ್ತಾ ಇರ್ತೀವಿ. ಹೌದು. ಮತ್ತೆ ಬರೀ ಭಯ ಒಂದೇ ಅಲ್ಲ, ಮತ್ತೆ ಎಲ್ಲದಕ್ಕೂ ಕೂಡ ಮರ್ಯಾದೆಗಾಗಿ ಹಂಚ್ಕೊಳ್ಳೋದು, ಅಥವಾ ದುಡ್ಡಿನ ಸ್ಟೇಟಸ್ಗಾಗಿ, ಪ್ರತಿಯೊಂದಕ್ಕೂ ಕೂಡ ನಾವು ಎಲ್ಲದಕ್ಕೂ ಕೂಡ ಅಂದ್ರೆ ಅನಿಮಿತಿ, ನೀವ್ ಹೇಳಿದ್ರೆ ಅನ್ಲಿಮಿಟೆಡ್ ಆಗಿರೋದ್ರಿಂದ ಲಿಮಿಟೆಡ್, ಪ್ರತಿ ಕಡೆನೂ ನಾವು ಬೌಂಡ್ರೀಸ್ ಅಲ್ಲೇ ಹೊಡೆದಾಡ್ತಾ ಇರ್ತೀವಿ. ನಿಜ. ಪದ್ಮಾ ಅವರು, ಇರುವ ಒಂದೇ ಸತ್ಯವು 3 ರೀತಿಯಲ್ಲಿ ಕಂಡುಬರುತ್ತದೆ, ವಿವರಿಸಿ.
ಇಲ್ಲಿ ಇರೋದು ಬ್ರಹ್ಮನ್ ಮಾತ್ರ. ನಾನು ಜೀವಿಯಾಗಿ ಮತ್ತೆ ಪ್ರಪಂಚ ಮತ್ತೆ ಈಶ್ವರನಾಗಿ 3 ರೀತಿಯಾಗಿ ತಿಳ್ಕೊಳ್ತೀನಿ. 3ರ ಹಿಂದೆಯೂ ಇರುವ ಸತ್ಯ ಒಂದೇ ಎನ್ನುವುದನ್ನ ತಿಳ್ಕೊಳ್ಳೋದೇ ಆತ್ಮಜ್ಞಾನ. ಈ ಅಜ್ಞಾನದಿಂದ 3 ಭೇದಗಳು ಕಂಡು ಬರ್ತಾ ಇವೆ. ಆ ಒಳಗಿನ ಸತ್ವ ಏನಿದೆ, ಆ ತತ್ವ ಏನಿದೆ ಅನ್ನೋದರ ಮೇಲೆ ನಾವು ನಿಂತ್ಕೊಂಡಾಗ ಎಲ್ಲವೂ ಒಂದೇ ಆಗಿರುತ್ತೆ. ಈ ಸಚ್ಚಿದಾನಂದ ಸ್ವರೂಪ ಬ್ರಹ್ಮ ಮಾತ್ರನೇ ಇರುವುದು ಎಲ್ಲ ಕಡೆ. ನೋಡುವ ರೂಪ ಮತ್ತೆ ನಾಮಗಳಿಗೆ ನಾವು ಯಾವ ಮನ್ನಣೆಯನ್ನು ಕೊಡುವ ಅಗತ್ಯ ಇಲ್ಲ. ಅದು ಕಂಡು ಮರೆಯಾಗುವಂತಹವು. ಆದ್ದರಿಂದ ಆ ಭೇದ ಬೇಕಾಗಿಲ್ಲ. ನನ್ನನ್ನು ನಾನು ಅರಿತುಕೊಂಡ್ರೆ ನಾನು ಬೇರೆ, ಪ್ರಪಂಚ ಬೇರೆ ಅಲ್ಲ ಅಂತ ಗೊತ್ತಾಗತ್ತೆ. ಅದರ ಹಿಂದೆ ಇರುವಂತಹ ಈಶ್ವರ ಮತ್ತೆ ನಾನು ಬೇರೆ ಅಲ್ಲ ಅನ್ನೋದು ಖಚಿತವಾಗಿ ಗೊತ್ತಾಗತ್ತೆ. ಕರೆಕ್ಟ್. ಇಂದ್ರಿಯಗಳ ಮೂಲಕ ನೋಡಿದಾಗ ಪ್ರಪಂಚ ಕಾಣಿಸ್ ಬರುತ್ತೆ, ಮನಸ್ಸಿನ ದೃಷ್ಟಿಕೋನದ ಮೂಲಕ ನೋಡಿದಾಗ ಯೋಚನೆಗಳು, ಭಾವನೆಗಳು ಬರುತ್ತೆ. ಆದ್ರೆ ಆತ್ಮನ ದೃಷ್ಟಿಕೋನದಿಂದ ನೋಡಿದಾಗ ಏನಿಲ್ಲ, ಆತ್ಮ ಮಾತ್ರವೇ ಇರುವಂಥದ್ದು. ವೆರಿ ನೈಸ್. ಮುಂದಿನ ಪ್ರಶ್ನೆ ಸಂಧ್ಯಾ ಅವ್ರಿಗೆ. ಸತ್ಯ ಅಸತ್ಯ ಮಿಥ್ಯೆಗಳನ್ನು ವಿವರಿಸಿ. ಶ್ರೀ ಗುರುಭ್ಯೋ ನಮಃ. ಅಂದ್ರೆ ಈಗ ನಾವು ಪ್ರಪಂಚ ಎಚ್ಚರ ಸ್ಥಿತಿಯಲ್ಲಿ ನೋಡ್ತಾ ಇರುವ ಈ ಪ್ರಪಂಚ ಏನಿದೆ ಅದು ಮಿಥ್ಯನೇ, ಅದು ಸುಳ್ಳು, ಅದೆಲ್ಲ ಮಾಯೆಯಿಂದ ಆಗಿರ್ತಕ್ಕಂಥದ್ದು. ಇನ್ನು ಅಜ್ಞಾನದಿಂದ ನಾವು ಇದನ್ನೆಲ್ಲ ಸತ್ಯ ಅಂತ ತಿಳ್ಕೊಂಡಿದೀವಿ, ಆದ್ರೆ ಅದು ಸತ್ಯ ಅಲ್ಲ. ಎಚ್ಚರದ ಆತ್ಮದಿಂದ ನೋಡಿದಾಗ ಬ್ರಹ್ಮ ಸ್ವರೂಪ ಅದು. ಇನ್ನು ಇಂದ್ರಿಯಗಳ ಮೂಲಕ ನೋಡಿದಾಗ ಪ್ರಪಂಚವಾಗಿ ಕಾಣಿಸ್ತಾ ಇರುತ್ತೆ, ಆದ್ರೆ ಅದು ಸುಳ್ಳು, ಅದೇನು ಪ್ರಪಂಚ ಅಲ್ಲ. ಹಾಗೆ ಮನಸ್ಸಿನ ಮೂಲಕ ನೋಡಿದಾಗ ಭಾವನೆ, ಯೋಚನೆ ಇವುಗಳೆಲ್ಲ ಕಂಡು ಬರುತ್ತೆ. ಸತ್ಯ ಅಂದ್ರೆ ಆತ್ಮ ದೃಷ್ಟಿಯಿಂದ ನೋಡಿದಾಗ ಬ್ರಹ್ಮ ಸ್ವರೂಪ, ಎಲ್ಲವೂ ಪ್ರಪಂಚವೆಲ್ಲವೂ ನಾನೇ ಆತ್ಮ ಅಂತ ಅನ್ಕೊಂಡ್ ನೋಡಿದಾಗ ಇಲ್ಲಿ ತಿಳಿಬೇಕಾಗಿರೋದು ನಮ್ಗೆ ಇದ್ರಲ್ಲಿ ಅದನ್ನೇ, ಆತ್ಮಾನುಭೂತಿ ಅಂತ ನಾವು ತಿಳ್ಕೊಬೇಕು ಅಂತ ಬಂದಿರೋದೇ ಇಲ್ಲಿ ಅದನ್ನೇ. ಆತ್ಮನೇ ಸತ್ಯ, ಉಳಿದೆಲ್ಲವೂ ಮಿಥ್ಯ ಅನ್ನೋದನ್ನ ತಿಳ್ಕೊಳಕೋಸ್ಕರ ಬಂದಿದೀವಿ ಇಲ್ಲಿ. ಯಾವಾಗ ನಮ್ಗೆ ಆತ್ಮಜ್ಞಾನ ಕಂಡು ಬರುತ್ತೋ ಅವಾಗ ಈ ಪ್ರಪಂಚ ಏನು ಎಚ್ಚರದ ಸ್ಥಿತಿಯಲ್ಲಿ ಕಾಣ್ತಿರೋದು ಸುಳ್ಳು, ಮಿಥ್ಯ, ಇದೆಲ್ಲ ಯಾವ್ದು ಸತ್ಯ ಅಲ್ಲ ಅನ್ನೋದು ನಮ್ಗೆ ಕಂಡು ಬರುತ್ತೆ. ಈ ಶಂಕರಾಚಾರ್ಯರು ಹೇಳಿರೋದು ಅದನ್ನೇ, ಅದ್ವೈತ ಮಂಡನೆ ಮಾಡಿ ದ್ವೈತವನ್ನ ಖಂಡಿಸಿದ್ದಾರೆ. ಈ 3 ಸ್ಥಿತಿಗಳಲ್ಲಿ ಕಂಡು ಬರೋದು ಎಚ್ಚರ, ಕನಸು, ಗಾಢ ನಿದ್ದೆ. ಈ 3 ಸ್ಥಿತಿಗಳಲ್ಲಿಯೂ ನಮ್ಗೆ ಏನಾಗ್ತಿರುತ್ತೆ, ಈ ಪ್ರಪಂಚ ಅನುಭವಕ್ಕೆ ಬರುತ್ತಷ್ಟೇ ವಿನ ಅದು ಯಾವುದು ಸತ್ಯ ಅಲ್ಲ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಸತ್ಯ ಯಾವಾಗ್ಲೂ ಇರೋದು, ಸದಾ ಇರುತ್ತೆ. ಇನ್ನು ಅಸತ್ಯ ಅನ್ನೋದು ನಾವು ಅನ್ಕೊಂಡಿರ್ತೀವಿ ಅದ್ ಸತ್ಯ ಅಲ್ಲ. ಅಂದ್ರೆ ಉದಾಹರಣೆ, ಮೊಲಕ್ಕೆ 2 ಕೊಂಬಿದೆ ಅನ್ನೋದನ್ನ ನಾವು ಅನ್ಕೊಂಡಿರ್ತೀವಿ, ಆದ್ರೆ ಅದು ಮೊಲ ಕೊಂಬಿರಲ್ಲ. ನಮ್ಗೆ ಅನುಭವ ಹೇಳ್ದಾಕ್ಷಣ ಇದೆ ಅಂತ ಆಗಿರಲ್ಲ ಅದು. ಇನ್ನು ಮಿಥ್ಯ ಅನ್ನೋದು ಅದೇ ಹಗ್ಗದಲ್ಲಿ ಹಾವು ಕಂಡಂತೆ. ಹಗ್ಗ ನೋಡ್ಬಿಟ್ಟು ನಾವು ಇದು ಹಾವು ಅಂತ ಅನ್ಕೊಂಡ್ಬಿಡ್ತೀವಿ, ಆದ್ರೆ ಅದು ಹಗ್ಗ ಹಾವಲ್ಲ. ಇಲ್ಲಿ ಸತ್ಯ ಯಾವುದು ಅಂದ್ರೆ ನಾನೆಂಬುದು ಮಾತ್ರ ಸತ್ಯ. ಸಚ್ಚಿದಾನಂದಾತ್ಮ ಶಿವ ನಾನೇ ಅಂತ ತಿಳ್ಕೊಳ್ಳೋದು ಮಾತ್ರನೇ ಸತ್ಯ. ಆತ್ಮ ಮಾತ್ರ ಸತ್ಯ, ಅದೇ ಬ್ರಹ್ಮ, ಉಳಿದೆಲ್ಲವೂ ಮಿಥ್ಯ. ಎಚ್ಚರ, ಕನಸು ಅದೆಲ್ಲವೂ ಸುಳ್ಳೆ. ಈ 3 ಗುಣಗಳನ್ನ ಇದನ್ನಿದೆ ಸತ್ವಗುಣ, ರಜೋಗುಣ, ತಮೋ ಗುಣಗಳ ಮೂಲಕ ಮತ್ತೆ ಎಚ್ಚರ, ಕನಸು, ಗಾಢ ನಿದ್ದೆಗಳ ಮೂಲಕ ಶಂಕರಾಚಾರ್ಯರು ಇದನ್ನ ಚೆನ್ನಾಗಿ ಪ್ರತಿಪಾದಿಸಿ ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ. ಚೆನ್ನಾಗಿ ಹೇಳಿದ್ರಿ. ಅದೇ ನಾವು ನೋಡೋ ವಸ್ತುಗಳ ಮೇಲೆ ಅದನ್ನ ಪ್ರತಿಪಾದಿಸ್ಬೋದು. ನಾವ್ ಹೇಗ್ ನೋಡ್ತೀವಿ ಏನು ಅನ್ನೋದನ್ನ, ನಮ್ ದೃಷ್ಟಿಕೋನ ಹೇಗಿರುತ್ತೆ ಅದ್ರ ಮೇಲೆ ನಮ್ ಪ್ರಪಂಚ ಕಂಡು ಬರುತ್ತೆ. ನಾವ್ ಯಾವ ದೃಷ್ಟಿಯಲ್ಲಿ ನೋಡಿದ್ರೆ ಆ ದೃಷ್ಟಿಯಲ್ಲಿ. ಈಗ ಕನಸಿನಲ್ಲಿ ಒಂದು ಆನೆ ಆನೆ ಒಬ್ಬೊಬ್ರಿಗೆ ಒಂದೊಂದು ರೀತಿ ಕಂಡು ಬರುತ್ತೆ. ಕುರುಡನಿಗೆ ಆನೆ ನೋಡಿದಾಗ, ಕನಸಿನಲ್ಲಿ ನೋಡಿದಾಗ ನಮಗ್ ಭಯ ಆಗ್ಬಿಡುತ್ತೆ. ಎಚ್ಚರದಲ್ಲಿ ನೋಡಿದಾಗ ಕುರುಡ ಆಗಿದ್ರೆ ಅದನ್ನ ಆತ್ಮಜ್ಞಾನದಿಂದ ನೋಡಿದಾಗ ಅದು ಆನೆ ಅಂತ ನಮ್ಗೆ ಅನ್ಸಿರುತ್ತೆ. ಆದ್ರೆ ನಾವು ಅಜ್ಞಾನದಿಂದ ನೋಡಿದಾಗ ಕಣ್ಣು ಕಾಣ
ಕೊನೆಯಲ್ಲಿ ಒಂದ್ ಲೈನ್ ನನಗೆ ಕೇಳಿಸ್ಲಿಲ್ಲ. ನಂದೇ ಏನೋ ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಇಲ್ಲ ಮೇಡಮ್, ನಮಗೂ ಕೇಳಿಸ್ಲಿಲ್ಲ. ಹಾ ಕೇಳಿಸ್ಲಿಲ್ಲ ಮೇಡಮ್ ನಮ್ಗೆ. ನನಗೆ ಪ್ರಾಬ್ಲಮ್ ಅಂತ ಅದು ಅದೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಂಡು ಬರುತ್ತೆ. ಒಬ್ಬ ಸೊಂಡಿಲ್ ಮುಟ್ಟು ನೋಡಿದಾಗ, ಕಾಲ್ ಮುಟ್ಟು ನೋಡಿದಾಗ, ದೇಹ ಮುಟ್ಟು ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿನಲ್ಲಿ ಅದು ಕಂಡು ಬರುತ್ತೆ. ಯಾಕೆ ನಾವು ನೋಡೋ ದೃಷ್ಟಿಕೋನ ಸತ್ಯವಾಗಿದ್ದಾಗ ಎಲ್ಲವೂ ಬ್ರಹ್ಮ ಸ್ವರೂಪವಾಗಿ ನೋಡಿದಾಗ ಬ್ರಹ್ಮ ಸ್ವರೂಪವಾಗಿ ಕಾಣುತ್ತೆ. ಉಳಿದುದೆಲ್ಲವೂ ಮಿಥ್ಯ. ಕರೆಕ್ಟ್. ಇಲ್ವಾ? ಮುಂದಿನ ಪ್ರಶ್ನೆ ಸವಿಯವರಿಗೆ ಕಾರ್ಯಕಾರಣ ಸಂಬಂಧವನ್ನು ವಿವರಿಸಿ. ಬ್ರಹ್ಮ ಹಾಗೂ ಪ್ರಪಂಚದ ಮಧ್ಯೆ ಈ ರೀತಿಯ ಸಂಬಂಧ ಇದೆಯೇ? ಇಲ್ಲ ಮ್ಯಾಮ್, ಬ್ರಹ್ಮ ಮತ್ತೆ ಪ್ರಪಂಚದ ಬಗ್ಗೆ ಅದಿಲ್ಲ. ಕಾರ್ಯಕಾರಣ ಮಣ್ಣು ಮತ್ತೆ ಕಾರಣ ಮಣ್ಣು, ಮಣ್ಣಿನ ಕಾರಣದಿಂದ ತಿಳಿಸ್ತಾ ಇಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ. ಮಣ್ಣು ಕಾರಣ ಆಗುತ್ತೆ, ಪಾಟ್ ಕಾರ್ಯ. ಮಣ್ಣಿನ ಕಾರಣದಿಂದ ನಾವು ಒಂದು ಮಣ್ಣನ್ನ ಮಾಡಕ್ಕಾಗುತ್ತೆ. ಈಗ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು, ಸಣ್ಣ ಕೇಳಿಸ್ತಾ ಇದೆ. ಓಕೆ, ವಾಲ್ಯೂಮ್ ಫುಲ್ ಇದೆ. ಇವಾಗ ಕೇಳಿಸುತ್ತಾ ಮ್ಯಾಮ್? ವಾಲ್ಯೂಮ್ ಇವಾಗ ಫುಲ್ ಇದೆ. ಪರವಾಗಿಲ್ಲ. ಇವಾಗ ವಾಸಿ. ಓಕೆ. ಕಾರಣ ಕಾರ್ಯ ಅಂದ್ರೆ ಈಗ ಮಣ್ಣು ಕಾರಣ, ಆಮೇಲೆ ಅದು ಬಿಂದಿಗೆ ಕಾರ್ಯ. ಮಣ್ಣಿನ ಕಾರಣದಿಂದ ಮಣ್ಣಿದ್ರೇನೆ ಇವಾಗ ಬಿಂದಿಗೆ ಮಾಡಕ್ಕಾಗೋದು. ಸೊ ಆತರ. ಬಟ್ ಚೈತನ್ಯ ಎರಡೂನು, ಕಾರಣ ಮತ್ತೆ ಕಾರ್ಯ ಎರಡೂ ಚೈತನ್ಯನೇ. ಈ ಆತ್ಮ ವರ್ಲ್ಡ್ ಅಲ್ಲ, ಬಟ್ ವರ್ಲ್ಡ್ ತರ ಕಾಣಿಸುತ್ತೆ ಅಷ್ಟೆ, ಆ ತರ ಅನ್ಸುತ್ತೆ. ಬಟ್ ಇದು ಬುದ್ಧಿ, ಮನಸ್ಸು, ದೇಹ ಅದು ಆತ್ಮ ಅದಲ್ಲ. ಈಗ ಹೆಂಗೆ ಅಂದ್ರೆ ಗೋಲ್ಡ್ ಇಂದ ನಾವು ಜ್ಯುವೆಲ್ರಿ ಮಾಡಿರ್ತೀವಿ. ಸೊ ನೆಕ್ಲೆಸ್, ಇಯರಿಂಗ್ಸ್ ಅದೆಲ್ಲ ಚಿನ್ನ. ಬಟ್ ಚಿನ್ನ ನೆಕ್ಲೆಸ್ಸೇ ಆಗಿರ್ಬೇಕು, ಇಯರಿಂಗೇ ಆಗಿರ್ಬೇಕು ಅಂತ ಏನು ಇಲ್ಲ. ಸೊ ಆತರ ಆತ್ಮ ಒಂದೇ, ಕೊನೆಗೆ ಆತ್ಮ ಎರಡು ಅಂತ ಕಾಣಿಸುತ್ತೆ, ಬಟ್ ಆತರ ಅಲ್ಲ. ಕರೆಕ್ಟ್. ಯಾರು ಉಳಿದ್ರು? ಸುಧಾ ಅವರು, ಗುಳ್ಳೆಯೂ ನೀರೇ, ಅಲೆಯೂ ನೀರೇ, ಆದರೆ ನೀರು ಅಲೆಯೂ ಅಲ್ಲ, ಗುಳ್ಳೆಯೂ ಅಲ್ಲ, ಇದನ್ನು ವಿವರಿಸಿ. ನಾವು ನೀರು ಮತ್ತೆ ಅಲೆ, ನೊರೆ ಎಲ್ಲ ಒಂದೇ ಅಂತ ತಿಳ್ಕೊಂಡಿರ್ತೀವಿ. ಈ ಪ್ರಪಂಚ ಅನ್ನೋದು ಅಲ್ಲ, ನೀರು ಅಲೆ ಗುಳ್ಳೆ ಒಂದೇ ಅಂತ ತಿಳ್ಕೊಂಡಿರ್ತೀವ ನಾವು? ಬೇರೆ ಬೇರೆ ಅಂತ ತಾನೇ ತಿಳ್ಕೊಳ್ತೀವಿ ಸಾಮಾನ್ಯವಾಗಿ. ಇವಾಗ ನೀರಲ್ಲಿ ಗುಳ್ಳೆಯಾಗಿ ಬರುತ್ತೆ, ಅಲೆಯಾಗಿ ಬರುತ್ತೆ, ಮತ್ತೆ ನೊರೆಯಾಗಿ ಬರುತ್ತೆ. ಆದ್ರೆ ಆ ಅಲೆ, ಗುಳ್ಳೆ, ನೊರೆ ಎಲ್ಲ ನೀರೇ, ಅದು ಬೇರೆ ಬೇರೆ ಅಲ್ಲ. ಮತ್ತೆ ಇವಾಗ ಬಂಗಾರದ ನೆಕ್ಲೆಸ್ ಅಂತ ಅದ್ರಲ್ಲಿ ಉಂಗ್ರ, ಸರ, ಬಳೆ ಎಲ್ಲ ಮಾಡಿಸ್ತಾರೆ. ಆ ಸರನೂ ಬಂಗಾರನೇ, ಉಂಗ್ರನೂ ಬಂಗಾರನೇ, ನೆಕ್ಲೆಸು ಬಂಗಾರ, ಎಲ್ಲವೂ ಬಂಗಾರನೇ. ಅದು ನಿಜವಾದ್ದು ಬಂಗಾರನೇ, ಅದರಲ್ಲಿರೋದು ಅಸ್ತಿತ್ವನ ಅನ್ನೋದು ಬಂಗಾರನೇ. ಹೀಗೆ ಆದ್ರಿಂದ ಬ್ರಹ್ಮ ಅನ್ನೋದೇ ನಿಜವಾದ್ದು, ಅದು ಅದೇ ಅಸ್ತಿತ್ವ, ಅದೇ ಸತ್ಯ, ಅದೇ ಪರಬ್ರಹ್ಮ ಅಂತ. ಮತ್ತೆ ಇದು ಇವಾಗ ನೊರೆ, ಗುಳ್ಳೆ ಅದು ಯಾವುದು ಅಲ್ಲ, ನೇತಿ ಅಂತ ನಾವೆಲ್ಲ ಬಿಟ್ಕೊಂಡ್ ಬಂದಾಗ ಇರೋದು ಅದು ಅಸ್ತಿತ್ವ ಮಾತ್ರನೇ. ಆ ಬಂಗಾರ, ಆ ನೀರು ಅನ್ನೋದೇ ಅದು ನಿಜವಾಗಿ ಇರೋ ಅಂತ ಪರಬ್ರಹ್ಮ. ಇದರಿಂದ
ಇರೋದೊಂದೇ ಪರಬ್ರಹ್ಮ, ಅದೇ ಬ್ರಹ್ಮ, ಅದೇ ಸತ್ಯ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ನಮಗೆ ಇದರಿಂದ ಅರಿವಾಗುತ್ತೆ. ಕರೆಕ್ಟ್. ಲೋಕೇಶ್ ಅವರು ಕಾರ್ಯಕಾರಣ ಸಂಬಂಧವನ್ನ ವಿವರಿಸಿ. ಬ್ರಹ್ಮ ಹಾಗೂ ಪ್ರಪಂಚದ ಮಧ್ಯೆ ಈ ರೀತಿ ಸಂಬಂಧ ಇದೆಯಾ? ಕಾರ್ಯಕಾರಣ ಸಂಬಂಧ ಈಗಾಗ್ಲೇ ಮಾತಾಡ್ತಾ ಹೇಳಿದ್ರು ಪದ್ಮ ಮೇಡಮ್ ಅಂತ ಕಾಣುತ್ತೆ ಲಾಸ್ಟ್ ಟೈಮ್ ಮಾತಾಡಿದವರು. ಸೊ ಮಣ್ಣು ಮತ್ತೆ ಮಡಕೆ ಮಧ್ಯೆ ಸಂಬಂಧ ಮಾಡ್ಬೇಕಾದ್ರೆ ಮಣ್ಣು ಎಲ್ಲದಕ್ಕೂ ಕಾರಣ, ಮಡಕೆ ಒಂದು ಫಾರ್ಮ್ ಅಷ್ಟೇ, ಫಾರ್ಮ್ ಮತ್ತೆ ಶೇಪ್ ಅಷ್ಟೇ ಅದು. ಸೊ ಅದೇ ರೀತಿ ಗೋಲ್ಡ್ ಅಲ್ಲೂ ಕೂಡ ನೆಕ್ಲೆಸ್ ಕೂಡ ಅದೇನೆ, ಅದರ ಹಿಂದಿನ ಕಾರಣ, ಹಿಂದಿನ ಸಬ್ಸ್ಟೆನ್ಸ್ ಗೋಲ್ಡನ್ ಎಲ್ಲದರಲ್ಲೂ ಕೂಡ ಫಾರ್ಮ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇನೆ. ಸೊ ಇಲ್ಲಿ ಅದೇ ಕಾರ್ಯಕಾರಣ ಸಂಬಂಧ. ಮತ್ತೆ ಇನ್ನೊಂದು ಹೇಳಿದ್ರೆ ಪ್ರಪಂಚ ಬ್ರಹ್ಮ ಹಾಗೂ ಪ್ರಪಂಚದ ಮಧ್ಯೆ ಈ ರೀತಿ ಸಂಬಂಧ ಇದೆಯಾ? ಇಲ್ಲ, ಪ್ರಪಂಚ ಸಂಬಂಧ ಇಲ್ಲ, ಆದ್ರೆ ಇದೇ ಬ್ರಹ್ಮನೇ ಆ ರೀತಿ ಕಾಣುತ್ತೆ ನಮ್ಗೆ. ಬ್ರಹ್ಮನೇ ವಿಶ್ವವಾಗಿ ಕಂಡು ಬರ್ತಾ ಇದ್ದಾನೆ. ಕರೆಕ್ಟ್. ಸಾವಿತ್ರಿ ಅವರು ಸತ್ಯ ಅಸತ್ಯ ಮಿಥ್ಯೆಗಳನ್ನು ವಿವರಿಸಿ. ಸತ್ಯ ಅಸತ್ಯ ಮಿಥ್ಯ. ಏನ್ ಬಹಳ ಖುಷಿಯಾಗಿದ್ದೀರಲ್ಲ ಸಾವಿತ್ರಿ ಅವರೇ, ನಗು ಬರ್ತಾ ಇದೆ ನಿಮ್ಗೆ. ಇದೇನಪ್ಪ ಇದು, ಇಷ್ಟು ಬಾಲಿಶವಾದ ಪ್ರಶ್ನೆಗಳು. ಮರುಭೂಮಿಯಲ್ಲಿ ನಾವು ನೀರ್ ಕಾಣ್ತಾ ಇದೆ ಅಂತ ಹೋಗ್ತಾ ಇರ್ತೀವಿ, ಆದ್ರೆ ಮರುಭೂಮಿನಲ್ಲಿ ನೀರ್ ಇರಲ್ಲ. ಎಷ್ಟೇ ಹುಡುಕೊಂಡೋದ್ರು ಅದ್ ಕಾಣ್ತಾ ಇರತ್ತೆ, ಅದು ಮಿಥ್ಯ. ಅದು ಹಾಗೆ ಕಾಣ್ತಾ ಇರತ್ತೆ ಮರುಭೂಮಿಯಲ್ಲಿ ನೀರಿರೋದು. ಮತ್ತೆ ನೀರು, ಸಮುದ್ರ ಅಂದ್ರೆ ನೀರು ತುಂಬಿಕೊಂಡಿರತ್ತೆ, ಅಲೆ, ನೊರೆ, ಗುಳ್ಳೆ ಎಲ್ಲ ಬರ್ತಾ ಇರತ್ತೆ. ಆದ್ರೆ ನೊರೆ, ಅಲೆ, ಗುಳ್ಳೆ ಅವ್ಯಾವುದೂನು ಸಮುದ್ರ ಅಲ್ಲ. ಅದು ಸಮುದ್ರದ ನೀರೇ ಅದು. ಆದ್ರೆ ಸಮುದ್ರದಿಂದ ಬಂದಿದೆ, ಅವು ಸಮುದ್ರದಲ್ಲೇ ಇರತ್ತೆ, ಸಮುದ್ರದಿಂದ ಬರ್ತಾ ಇರತ್ತೆ, ಅದು ಮಿಥ್ಯಾನೆ ಅಂತ. ಸತ್ಯ ಅಂತಂದ್ರೆ ನೀರು ಮಾತ್ರ ಸತ್ಯ. ನೊರೆನಲ್ಲೂ ನೀರಿದೆ, ಹಲೆನಲ್ಲೂ ನೀರಿದೆ, ಗುಳ್ಳೆನಲ್ಲೂ ನೀರಿದೆ, ಎಲ್ಲದ್ರಲ್ಲೂ ನೀರಿರೋದ್ರಿಂದ ನೀರು ಮಾತ್ರ ಸತ್ಯ ಅಂತ. ಸತ್ಯ ಮಿಥ್ಯ. ಅಸತ್ಯ ಅಂದ್ರೆ ಮೊಲಕ್ಕೆ 2 ಕೊಂಬು ಇಲ್ಲ ಅನ್ನೋದು ಅಸತ್ಯ. ಮೊರಕ್ಕೆ 2 ಕೊಂಬು ಇಲ್ಲ ಅನ್ನೋದು ಸತ್ಯ. ಅಂದ್ರೆ ಅದು ಯಾವಾಗ್ಲೂ ಇರಲ್ಲ ಅನ್ನೋದು ಇರಲ್ಲ ಅನ್ನೋದು ಸತ್ಯ. ಕರೆಕ್ಟ್. ಆಮೇಲೆ ಇನ್ನೂ ಒಂದು ಹೇಳ್ತಾರಲ್ಲ, ಆನೆಗೆ ಆನೆ ಮೊಟ್ಟೆ ಅಂತ ಇದ್ರಲ್ಲಿ ವಿವೇಕ್ ಚೂಡಾಮಣಿ ಬರುತ್ತೆ. ಆನೆ ಮೊಟ್ಟೆ ಇರುತ್ತಾ ಎಲ್ಲಾದ್ರೂ? ಇವಾಗ ಮನುಷ್ಯರಿಗೆ ಮೊಟ್ಟೆ, ಅವನು ಒಂದ್ ಮೊಟ್ಟೆ ಹಾಕಿದಾಳೆ ಅವಳು, ನಾಳೆ ಅದು ಮಗು ಆಗತ್ತೆ ಅಂತಂದ್ರೆ ನಗ್ತಾರೆ. ಅದು ಕೆಲವು ಪಕ್ಷಿಗಳಿಗೆ, ಕೋಳಿ ಅಂತ ಕೆಲವಕ್ಕೆ ಮಾತ್ರ ಇರತ್ತ ಆತರ. ಅದು 2-3 ತರದಿಂದ ಜೀವಿ ಬರ್ತಾನೆ ಅಂತ ಹೇಳ್ತಾರಲ್ವಾ. ಗುಡ್ಡೆಯಿಂದನೂ ಬರ್ತಾನೆ, ಮಾವಿಯಿಂದ ಬರ್ತಾನೆ, ಹಾಗೇನೋ ಬರ್ತಾರೆ ಅಂತ ಏನೋ ಹೇಳ್ತಾರದು. ಜೀವ ವಿಕಾಸದಲ್ಲಿ ಒಂದೊಂದು ತರಹ ಸಸ್ತನಿಗಳಿವೆಲ್ಲ ಆ ತರಹ ಬರುತ್ತೆ. ಹಾಗಾಗಿ ಸತ್ಯ ಅಸತ್ಯ ಮಿಥ್ಯ ಕ್ಲಿಯರ್. ತುಂಬಾ ಪ್ರಶ್ನೆಗಳಿಲ್ಲ ಇದರಲ್ಲಿ, ಇಷ್ಟೇ ಸದ್ಯಕ್ಕೆ ಪ್ರಶ್ನೆಗಳು. ಏನಾದ್ರೂ ನಿಮಗ್ ಪ್ರಶ್ನೆಗಳಿದ್ರೆ ಕೇಳ್ಬೋದು. ಮೇಡಮ್, ಇಲ್ಲಿ ನಂದೊಂದು ರಿಕ್ವೆಸ್ಟ್ ಇದೆ. ಹೇಳಿ. ನಾವು ಒನ್ ಅವರ್ ಟಾಕ್ ಅನ್ನ ಕೇಳಿಸ್ಕೊಂಡ್ವಿ, ನಾವು ಗುರುಗಳದ್ದು 1 ಅವರ್ ಟಾಕ್ ಕೇಳಿಸ್ಕೊಂಡ್ವಿ, ಅದನ್ನೇ ಮತ್ತೆ ರಿಪೀಟ್ ಮಾಡ್ತಾ ಇದೀವಿ ನಾವು. ಎಷ್ಟೋ ವಿಷಯಗಳನ್ನ ಇಂಟೆಲೆಕ್ಚುಯಲಿ ಅಂತಂದ್ರೆ ನಮ್ಮ ಬುದ್ಧಿಮತ್ತೆಗೆ ನಾವು ಒಪ್ಸೋ ಪ್ರಯತ್ನ ಪಡ್ತಾ ಇರ್ತೀವಿ. ಅಂದ್ರೆ ಅದು ಮಿಥ್ಯೆಯ ಮುಖಾಂತರ ನಮ್ಮ ಬುದ್ಧಿ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ ನಂತರ ನಮ್ಗೆ ಅದನ್ನ ಒಪ್ಪಿಗೆ ಆಗಬೇಕು, ನಮ್ಮ ಮನಸ್ಸಿಗೆ ಮನವರಿಕೆ ಆಗಬೇಕು. ಎಷ್ಟೋ ಕಡೆ ಸಾಕಷ್ಟು ವಿಷಯಗಳು ಇಲ್ಲಿ ಕಳೆದೋಗೋ ಚಾನ್ಸ್ ಇರುತ್ತೆ. ಯಾಕಂದ್ರೆ ನಾವು ಒಪ್ಸೋ ಪ್ರಯತ್ನ ಮಾಡ್ತಾ ಇದೀವಿ ಅಷ್ಟೇ, ನಮ್ಗೆ ರಿಯಲೈಸ್ ಆಗಿಲ್ಲ. ನಾನು ಗುರುಗಳು ಹೇಳ್ತಾ ಇದ್ದಾರೆ ಅಂತ ನಂಬ್ತಾ ಇದ್ದೀನಿ, ಆದ್ರೆ ನನಗೆ ಒಳಗಡೆ ನನ್ಗೆ ರಿಯಲೈಸ್ ಆಗಿಲ್ಲ. ಸೊ ಅದು
ಕಂಟಿನ್ಯೂ ಆಗಲ್ಲ, ಕ್ಯಾರಿ ಆಗಲ್ಲ. ಅಂದ್ರೆ ನಾನು ಬೆಳಿಗ್ಗೆ ಎದ್ದು ಧ್ಯಾನ ಮಾಡಿ ಅಥವಾ ಇಲ್ಲ ಅಂತಂದ್ರೆ ನನಗೆ ತಿಂಡಿ ತಿನ್ಬೇಕಾ, ಪ್ರತಿ ದಿವಸ ತಿಂಡಿ ತಿನ್ಬೇಕು ಅನ್ನೋ ರೀತಿಯಲ್ಲಿ ಪ್ರತಿ ದಿವಸನೂ ನಾನು ಇದನ್ನ ಒಪ್ಪಿಸ್ಕೋತಾ ಇರ್ಬೇಕಾಗತ್ತೆ. ನಾನ್ ದೇಹ ಅಲ್ಲ, ನಾನ್ ದೇಹ ಅಲ್ಲ, ನಾನ್ ದೇಹ ಅಲ್ಲ. ಸೊ ಅದು ಎಲ್ಲ ಟೈಮಲ್ಲಿ ಇದು ವರ್ಕ್ ಆಗಲ್ಲ ಅನ್ಸುತ್ತೆ. ಅಂದ್ರೆ ಎಲ್ಲ ಟೈಮಲ್ಲೂ ಒಪ್ಪಿಸ್ಕೊಳ್ಳೋದ್ರಿಂದ ನನ್ಗೆ ಅದು ಸಮಾಧಾನ ತರಲ್ಲ. ಕರೆಕ್ಟ್ ಮತ್ತೆ ನಾನು ಒಪ್ಪಿಸ್ಕೊತಾ ಇರ್ತೀನಿ, ಹೌದು. ಆದ್ರೆ ಅಲ್ಲ ಇದನ್ನ ಈಗ ಹೇಳಿ ಹೇಳಿ ಪೂರ್ತಿ ಹೇಳಿ. ಓಕೆ, ಅಳವಡಿಸ್ಕೊಳ್ಳಿಲ್ಲ ಅದನ್ನ ಅಂತಂದ್ರೆ, ಕಂಪ್ಲೀಟ್ ರಿಯಲೈಸ್ ಆಗ್ಲಿಲ್ಲ ಅಂತಂದ್ರೆ, ಸೊ ಇದರಿಂದ ಹೆಚ್ಚಿನ ಪ್ರಯೋಜನ ಆಗಲ್ಲ ಅಂತ. ಯಾಕಂದ್ರೆ ನಾನೀಗ 12 ವರ್ಷ ಅಥವಾ ಒಂದು 10-15 ವರ್ಷ ನಾನು ಓದಿದ್ದೀನಿ, ಏನೋ ಒಂದು ಸಬ್ಜೆಕ್ಟ್, ಇಂಜಿನಿಯರಿಂಗೋ ಮೆಡಿಕಲ್ ಏನೋ ಓದಿದ್ದೀನಿ ಅಂತಂದ್ರೆ, ಓದಿರೋ ಜ್ಞಾನದ ಮೇಲೆ ನಾನು ಅದನ್ನ ಹೇಳ್ತಾ ಇದ್ದೀನಿ. ಅಂದ್ರೆ ಇದೇ ರೀತಿ ಅಪರೋಕ್ಷ ಪರೋಕ್ಷದ ಬಗ್ಗೆ ಅದೇ ರೀತಿ ಮಾತಾಡ್ತಾ ಇರ್ಬೇಕಾದ್ರೆ, ಇದೆಲ್ಲ ಫಾರಿನ್ ಯಾರೋ ಒಬ್ರು ಸೈಂಟಿಸ್ಟ್ ಮಾಡಿದ್ದಾರೆ, ಅದನ್ನ ನಾನು ನಂಬ್ತೀನಿ, ಅದ್ರ ಬಗ್ಗೆ ಮತ್ತೆ ಮಾತಾಡ್ತೀನಿ, ಅದ್ರ ಬಗ್ಗೆನೇ ಬೇಸ್ ಮಾಡ್ತಾ ಮಾತಾಡ್ತಾ ಇರ್ತೀನಿ. ಸೊ ಅದ್ರಲ್ಲಿ 100% ಗ್ಯಾರಂಟಿ ಇಲ್ಲ. ಇಲ್ಲಿ ಅವ್ರು ಹೇಳಿದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಅದಕ್ಕೆ ಬರ್ದೇ ಮಾರ್ಕ್ಸ್ ಕೊಟ್ರು ನನಗೆ, ಅದಕ್ಕೆ ಬರ್ದೇ PhD ಕೊಟ್ರು, ಅದಕ್ಕೆ ಬರ್ದೇ ಕೆಲಸ ಕೊಟ್ರು. ಸೊ ಅದರಿಂದ ನನ್ಗೇನು ಅಂದ್ರೆ ನನ್ನ ಸ್ವಂತದ್ದೇನು ಇಲ್ಲ ಇಲ್ಲಿ. ನನಗೆ ಮನವರಿಕೆ ಆಗ್ಲಿಲ್ಲ, ಓದ್ದೆ ಮಕ್ಕಿ ಕಾಮಕ್ಕಿ ನಾನು ಬಯಾಟ್ ಮಾಡದೆ, ಓದ್ದೆ, ಬರ್ದೆ, ಮಾರ್ಕ್ಸ್ ಬಂತು. ಸೊ ಇದೇ ರೀತಿ ಕೂಡ ಇದು ಜ್ಞಾನ ಆದ್ರೆ ಸೊ ಹೆಚ್ಚಿನ ಪ್ರಯೋಜನ ಆಗಲ್ಲ ಇದರಿಂದ ಅಂತ. ಕರೆಕ್ಟ್, 100% ಸತ್ಯ ನೀವು ಹೇಳ್ತಾ ಇರೋದು. ಆದ್ರೆ ಈ ಜ್ಞಾನ ಆ ರೀತಿದ, ಇವಾಗ ನೋಡಿ, ಫಸ್ಟ್ ಓದ್ಕೊಂಡ್ವಿ, ಫಸ್ಟ್ ಗುರುಗಳು ಹೇಳಿದ್ರು ಏನು, ಎಚ್ಚರ, ಕನಸು, ಗಾಢ ನಿದ್ದೆ, ಇದು 3ರಲ್ಲೂ ನೀವೇ ಇದ್ದೀರಿ, ಇದು 3ಅನ್ನು ನೀವು ಅರಿತಾ ಇದ್ದೀರಿ. ಎಚ್ಚರದ ದೇಹ ಮನಸ್ಸು ಬುದ್ಧಿ ಕನಸಲ್ಲಿಲ್ಲ, ಕನಸಲ್ಲಿರೋ ದೇಹ ಮನಸ್ಸು ಬುದ್ಧಿ ಎಚ್ಚರದಲ್ಲಿಲ್ಲ, ಗಾಢ ನಿದ್ದೆಯಲ್ಲಿ ಇದೆರಡೂ ಇಲ್ಲ ಅಂತ ಒಂದು ನಾಲೆಡ್ಜ್ ಅವ್ರು ಹೇಳಿದ್ರು. ನಾವು ಕೇಳ್ಕೊಂಡ್ವಿ, ಮಾರನೇ ದಿವಸನೂ ಕೇಳ್ಕೊಂಡ್ವಿ. ಆಮೇಲೆ ನಾವು ಅದನ್ನು ವಿಮರ್ಶೆ ಮಾಡಿದಾಗ ಅದು ಸುಳ್ಳು ಅನ್ಸುತ್ತೋ ಸತ್ಯ ಅನ್ಸುತ್ತೋ, ಸುಮ್ಮನೆ ಮಕ್ಕಿ ಓದ್ತಾ ಇದ್ದೀವಿ ಅನ್ಸುತ್ತಾ ಅದನ್ನ? ಇಲ್ಲ, ಅಂದ್ರೆ ಎಲ್ಲನೂ ಕೂಡ ಅಂತಂದ್ರೆ ನಾನು ಹೇಳ್ತಿರೋದು, ಗುರುಗಳು ಹೇಳಿದ್ ಎಲ್ಲನೂ ಕೂಡ ನಾವು ಮನವರಿಕೆ ಆಗ್ಲಿಲ್ಲ, ಆದ್ರೆ ಕೆಲವು ಮನವರಿಕೆ ಆಯ್ತು. ಅದೇ ಅಂದ್ರೆ ಎಲ್ಲವೂ ಮನವರಿಕೆ ಒಂದೇ ಸರ್ತಿಗೆ ಆಗಲ್ಲ. ಯಾಕೆ ಅಂದ್ರೆ ನಮ್ಮ ಮನಸ್ಸು, ನಮ್ಮ ಬುದ್ಧಿ ಅಷ್ಟು ಸೂಕ್ಷ್ಮವಾಗಿ ಇರೋದಿಲ್ಲ, ಹಾಗಾಗಿ ಅದಾಗಲ್ಲ. ಆಮೇಲೆ ಇವಾಗ ಮನವರಿಕೆ ಆಗಿದ್ದು ಕೂಡ ಇದು ಸುಳ್ಳು, ಖಂಡಿತ ಸುಳ್ಳಲ್ಲ, ಇದು ಪ್ರತಿನಿತ್ಯ ನಮ್ಮ ಅನುಭವ. ಇದು ನಾವ ಕಡೆಗೆ ಲಕ್ಷ್ಯ ಕೊಟ್ಟಿಲ್ಲ, ಹಾಗಾಗಿ ಅದು ನಮಗ್ ಗೊತ್ತಿರ್ಲಿಲ್ಲ. ಇವಾಗ ಅವ್ರು ಹೇಳಿದ್ದಾರೆ, ಹೇಳಿದ್ಮೇಲೆ ಅದು 100% ನಿಜ ಅಂತ ಗೊತ್ತಾಯ್ತು. ಆದ್ರೆ ಗೊತ್ತಾದ್ಮೇಲೂ ಕೂಡ ನಾವದನ್ನು ಮರೀತಾ ಇದ್ದೀವಿ. ಯಾಕೆ ಅಂದ್ರೆ ಈ ಒಂದು ದೇಹದ ಜೊತೆಲಿ ಅಷ್ಟು ಒಂದು ಗಾಢವಾಗಿ ನಾವು ಅಂಟ್ಕೊಂಡಿದೀವಿ ಅದಕ್ಕೆ, ಹಂಗಾಗಿ ಮತ್ತೆ ಮತ್ತೆ ನಾವು ಈ ಮರವಿನಲ್ಲಿ ಸಿಕ್ಕಾಕೊಳ್ತಾ ಇರೋದು ಹೌದು. ಹಾಗಂತ ಹೇಳಿ ಇದು ಮಕ್ಕಿ ಏನೋ ಒಂದು ಎಲ್ಲೋ ಓದಿದ್ವಿ, A=B ಆ ಥರ ಏನೋ ಒಂದು ಅವ್ರು ಯಾರೋ ಹೇಳಿದ್ರು ಅಂತ ನಾವು ಓದ್ಕೊಂಡ್ವಿ, A+B² A² + 2AB + B², ಹಂಗೇನಲ್ಲ. ಇದು ಖಂಡಿತವಾಗ್ಲೂ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ಅವ್ರು ಹೇಳಿದ ನಿಜಾನ ಅಲ್ವಾ ಅಂತ. ನೀವು ಹೇಳಿದ್ ಕರೆಕ್ಟ್, ಫಸ್ಟ್ ಒಪ್ಕೋಬೇಕು. ಇವಾಗ ಅವರು ಹೇಳ್ತಾರೆ ವೇದ ಮಾತೆ ಹೇಳಿದ್ದನ್ನು ಒಪ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಈ ಅನಲೈಸ್ ಮಾಡೋ ಕೆಪಾಸಿಟಿನೂ ಇರಲ್ಲ, ಇದು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಿರಲ್ಲ. ಹಂಗಾಗಿ ಫಸ್ಟು ಓಕೆ, ವೇದ ಮಾತೆ ನಿಜ ಹೇಳ್ತಾ ಇದ್ದಾಳೆ, ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ, ಫಸ್ಟ್ ಅದನ್ನು ಒಪ್ಕೊಳ್ಳೋಣ ಅಂತ ಮೊದಲು ಒಪ್ಕೋಬೇಕು. ಆಮೇಲೆ ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು, ಪ್ರತಿಯೊಂದನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು. ಹಾಗೆ ಒಳಪಡಿಸಿದಾಗ ಖಂಡಿತವಾಗ್ಲೂ ಎಲ್ಲವೂ ನಮಗೆ ಅರ್ಥ ಆಗೋದು ಖಂಡಿತ ಹೌದು. ಇದಾದ್ಮೇಲೂ ಕೂಡ ಮತ್ತೆ ಆಗ್ತಾ ಇಲ್ಲ ಅನ್ನೋದು ಎಲ್ಲರ ಅನುಭವನೇ, ನಮ್ಮೆಲ್ಲರದು, ನಿಮ್ದೊಬ್ಬರದೇ ಏನಲ್ಲ. ಎಷ್ಟೋ ಸರ್ತಿ ಸಂಧ್ಯಾ ಪರಮೇಶ್ವರ್ ಕೇಳಿದಾರ ಆ ಬಗ್ಗೆ. ನೀವು ಹೇಳ್ತಾ ಇದ್ದೀರಿ ನಮಗೂ ಅರ್ಥ ಆಗ್ತಾ ಇದೆ, ನಾವು ಸಾಕ್ಷಿ ಅನ್ನೋದು ಹೌದು, ಆದ್ರೂ ಅದ್ರಲ್ಲಿ ನಿಲ್ಲಕ್ಕಾಗ್ತಾ ಇಲ್ಲ ಅಂದಾಗ್ಲೂ ಕೂಡ ಅದಕ್ಕೂ ಕೂಡ ವೇದಾಂತ ಸದ್ಗುರುಗಳು ಅದಕ್ಕೂ ಮಾರ್ಗವನ್ನ ಹೇಳ್ಕೊಟ್ಟಿದ್ದಾರೆ. ಏನ್ ಮಾಡ್ಬೇಕು? ಮನನ ಮಾಡಬೇಕು, ನಿಧಿಧ್ಯಾಸ ಮಾಡಬೇಕು ಅಂತ ಒತ್ತಿ ಹೇಳ್ತಾರೆ. ನಿಧಿಧ್ಯಾಸ ಏನು? ಒಂದ್ ಕಡೆ ಕೂತ್ಕೊಂಡು ಮಾಡೋದು, ಮತ್ತೆ ಪ್ರತಿಯೊಂದು ಮೊಮೆಂಟಲ್ಲೂ ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಾನು ಹೇಗೆ ಸಾಕ್ಷಿ ಅನ್ನೋದನ್ನ ಮತ್ತೆ ಸಾಕ್ಷಿತಕ್ಕೆ ಹೋಗಿ ನಿಂತು ನೋಡೋದು. ಹೀಗೆ ನಾವು ನಿಧಿಧ್ಯಾಸದಲ್ಲಿ ಹೆಚ್ಚು ತೊಡಗಿಸ್ಕೊಂಡಾಗ ಅವಾಗ ನಮಗೆ ಈ ವಾಸನೆಗಳು ಕ್ಷಯ ಆಗುತ್ತೆ. ಈ ವಾಸನೆಗಳು ಇರೋದ್ರಿಂದಲೇ ನಮ್ಗೆ ಅದ್ರಲ್ಲಿ ನಿಲ್ಲಕ್ಕಾಗದೆ ಇರುವಂತ, ಅದನ್ನ ಮಾಡ್ತಾ ಯಾಕೆಂದ್ರೆ ಅದ್ರಲ್ಲಿ ನಿಂತವ್ರು ಇದ್ದಾರೆ. ಈಗ ಏನೋ ಹೌದಪ್ಪ ಇವರೇನೋ ಹೇಳ್ತಾ ಇದ್ದಾರೆ, ಅಯ್ಯೋ ನಾವ್ ಅದ್ ನಿಧಿಧ್ಯಾಸ ಮಾಡ್ಬೇಕಂತೆ, ಅವಾಗ ಆಗತ್ತಂತೆ ಕಂತೆ ಅಲ್ಲ ಇದು. ಯಾಕೆಂದ್ರೆ ರಮಣ ಮಹರ್ಷಿಗಳಂಥವ್ರು,
ರಾಮಕೃಷ್ಣ ಪರಮಹಂಸರಂಥವರು ಬೇಕಾದಷ್ಟು ಜ್ಞಾನಿಗಳು ಅದರಲ್ಲೇ ನಿಂತು ಜೀವನ ಪರ್ಯಂತ ನಮ್ಮ ಮುಂದೆ ನಿದರ್ಶನವಾಗಿ ಇದ್ದಾರೆ ಅವರು. ಆ ಮುಕುಂದೂರು ಸ್ವಾಮಿಗಳದ್ದು ನಾನು ಪದೇ ಪದೇ ಹೇಳ್ತಾನೇ ಇರ್ತೀನಿ. ನನ್ನ ಬೆಳಗ್ಗೆ ಮಧ್ಯಾಹ್ನದ ಕ್ಲಾಸಲ್ಲಿ ತುಂಬ ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ. ನೀವು ಆ ಲೆಕ್ಚರ್ ಕೇಳಿದ್ರೆ ನಿಮಗೂ ಅದು ಗೊತ್ತಾಗಿರುತ್ತೆ. ಅವ್ರು ಎಷ್ಟು ಪ್ರಾಕ್ಟಿಕಲ್ ಆಗಿ ಇರ್ತಾ ಇದ್ರು ಆ ಮುಕುಂದೂರು ಸ್ವಾಮಿಗಳು. ಮತ್ತೆ ಭಗವಂತ ಅಂದ್ರೆ ಏನು ಅನ್ನೋದು ಒಂದು ಸ್ಪಷ್ಟತೆ ಇತ್ತು. ಯಾವ ಒಂದು ಸಂದರ್ಭದಲ್ಲೂ ಅವರು ಆ ಒಂದು ದೃಢವಾದ ಒಂದು ಜ್ಞಾನದಿಂದ ಹೊರಗಡೆ ಬರ್ತಾ ಇರಲಿಲ್ಲ. ನಾವು ಈ ಕ್ಷಣ ಕೇಳಿರ್ತೀವಿ, ನೆಕ್ಸ್ಟ್ ಮೊಮೆಂಟ್ ಈ ಕ್ಲಾಸ್ ಆದ ತಕ್ಷಣ ಇನ್ಯಾರೋ ಮಾತಾಡಿದ ತಕ್ಷಣ ನಾನು ಕಾತ್ಯಾಯಿನಿಯೇ ಆಗ್ಬಿಟ್ಟಿರ್ತೀನಿ ಪೂರ್ತಿ. ಯಾಕೆ ಅಂದ್ರೆ ನಿಧಿಧ್ಯಾಸ ಮಾಡಬೇಕು, ಸಾಲದು. ಮೊದಲು ಅರ್ಥ ಮಾಡ್ಕೊಳ್ಳೋದಕ್ಕೆ ಶ್ರವಣ ಮನನ ಬಹಳ ಬೇಕು. ನಂತರ ಅದರಲ್ಲೇ ನಿಲ್ಲೋದಕ್ಕೆ ವಾಸನಾಕ್ಷಯ ಆಗಬೇಕು. ಅದಕ್ಕೋಸ್ಕರ ನಿಧಿಧ್ಯಾಸ ಮಾಡಬೇಕು. ಹಾಗೆ ಮಾಡಿದಾಗ ಖಂಡಿತವಾಗ್ಲೂ ನಾವು ಅದರಲ್ಲಿ ನಿಲ್ಲಕ್ಕಾಗತ್ತೆ. ಅಂದ್ರೆ ಈಗ ನಾವು ಮಾಡೋ ಕೆಲಸದಲ್ಲಿ ಇದನ್ನ ಅಡಾಪ್ಟ್ ಕೂಡ ಮಾಡ್ಕೋಬೇಕು. ಅದನ್ನೇ ಹೇಳ್ತಾ ಇರೋ ನಿಧಿಧ್ಯಾಸ ಅಂದ್ರೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಲ್ಲಿ ಒರೆ ಹಚ್ಚಿ ನೋಡ್ತಾ ಹೋಗ್ಬೇಕು ನಾವು ಅನ್ನೋದು ಆ ತರಹನೇ. ಈಗ ಒಂದು ಹೇಳಿ. ಅಂದ್ರೆ ಈಗ ನಾನು ಏನ್ ಬೆಳಿಗ್ಗೆಯಿಂದ ಕೆಲಸ ನಂದು ಅಂಗಡಿಲಿ ವ್ಯಾಪಾರ ಮಾಡೋದೊಂದು ಕೆಲಸ ಇದ್ದು ಅಂತಂದ್ರೆ ನಾನಲ್ಲಿ ಸಾಧ್ಯವಾದಷ್ಟು ಕೂಡ ಸಹೃದಯದಿಂದ ಅಥವಾ ಇಲ್ಲ ಅಂತಂದ್ರೆ ಸತ್ಯದಿಂದ ನಡ್ಕೋಬೇಕು. ಮತ್ತೆ ಪ್ರತಿಯೊಂದು ಕಡೆ ಕೂಡ ಪಾರ್ಟ್ ಆಫ್ ದ ಲೈಫ್ ಆಗ್ಬೇಕು. ನಾನು ಏನ್ ಮಾತಾಡ್ತಾ ಇದ್ದೀನಿ ಅದು ಕೂಡ ನನ್ನ ಹೋಲಿಸ್ಟಿಕ್ ಪಾರ್ಟ್ ತರ. ಅಂತಂದ್ರೆ ಬರೀ ಈ ಕ್ಲಾಸ್ 1 hour ಮಾತ್ರ ನಾನು ಸತ್ಯ ಹರಿಶ್ಚಂದ್ರ ಆಗಿಲ್ದೆ 24/7 ನಾನು ಇದನ್ನೆಲ್ಲ ಅಳವಡಿಸ್ಕೊಂಡಾಗ ಸೊ ಅದು ಈಸಿ ಆಗುತ್ತೆ ಅಂತ ನಿಮ್ಮ ಸಜೆಷನ್. ಓಕೆ, ಹೌದೌದು. ಆಮೇಲೆ ಧರ್ಮ ನೀವು ಹೇಳಿದ್ರಲ್ಲ, ಇವಾಗ ಒಂದು ಸತ್ಯವನ್ನ ದೃಢವಾಗಿ ತಿಳ್ಕೊಳ್ಳೋದು, ಸ್ಪಷ್ಟವಾಗಿ ತಿಳ್ಕೊಳ್ಳೋದು. ಇನ್ನೊಂದು ವ್ಯವಹಾರದಲ್ಲಿ ಧರ್ಮವನ್ನ ಆಚರಿಸೋದು. ಏನೇನು ನಮ್ಮ ವೃತ್ತಿ ಧರ್ಮ, ನಮ್ಮ ಆಶ್ರಮ ಧರ್ಮ, ಇದೆಲ್ಲ ಏನೇನಿರುತ್ತೆ ಇದನ್ನೆಲ್ಲ ಚಾಚು ತಪ್ಪದೆ ನಾವು ಪಾಲಿಸ್ಕೊಂಡು ಬರಬೇಕು. ಹಾಗೆ ಪಾಲಿಸ್ಕೊಂಡು ಬರೋದ್ರಿಂದಲೂ ಕೂಡ ಇವಾಗ ನಮ್ಗಿನ್ನೂ ಅದರಲ್ಲಿ ಸ್ಪಷ್ಟತೆಯಲ್ಲಿ ನಿಲ್ಲಕ್ಕಾಗದೇ ಇರುವಾಗ ಇದನ್ನೆಲ್ಲ ನಾವು ಮಾಡ್ಕೊಂಡು ಬರೋಕ್ಕಾಗುತ್ತೆ. ಇದನ್ನೆಲ್ಲ ಸ್ವಲ್ಪ ಮಾಡ್ಕೊಂಡು ಬಂದಾಗಲೂ ಕೂಡ ನಮ್ಮಲ್ಲಿ ಶುದ್ಧಿ ಆಗ್ತಾ ಬರುತ್ತೆ. ಆಗ ನಮ್ಮ ಮನಸ್ಸು ಬುದ್ಧಿ ಶುದ್ಧಿ ಆದಾಗ ಆ ಜ್ಞಾನವನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ಅದು ಹೀರ್ಕೊಳ್ಳೋಕ್ಕಾಗತ್ತೆ, ಇನ್ನೂ ಸ್ಪಷ್ಟವಾಗತ್ತೆ, ಅದರಲ್ಲಿ ನಿಲ್ಲಕ್ಕೆ ಸಹಾಯ ಆಗುತ್ತೆ. ಎರಡೂ ಬೇಕು. ಪ್ರಪಂಚದ ವ್ಯವಹಾರದಲ್ಲಿ ಪೂರ್ಣವಾಗಿ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಹೋಗ್ಬೇಕು. ಅದರ ಜೊತೆಗೆ ಗುರುಗಳು ಹೇಳಿರುವಂಥ ವಾಕ್ಯಗಳನ್ನ ಶ್ರವಣ ಮನನ ನಿಧಿಧ್ಯಾಸ ಮಾಡ್ತಾ ಹೋಗ್ಬೇಕು. ಇದಕ್ಕೆ ಬೇರೆ ಉಪಾಯ ಇಲ್ಲ. ಹಾಗಂತ ಹೇಳಿ ಇದು ಮಕ್ಕಿ ಜ್ಞಾನ ಅಲ್ಲ. ಏನೋ ಒಂದು ಹೇಳಿದ್ರು, ನಾವು ಏನೋ ಒಂದು ಕೇಳಿದ್ವಿ, ಬಾಯೆಲ್ಲ ಒಂದಷ್ಟು ಹೇಳಿದ್ವಿ, ಇನ್ನೊಬ್ರಿಗೊಂದು 4 ಕಡೆ ಲೆಕ್ಚರ್ ಕೊಟ್ವಿ ಅಲ್ಲ. ಇದು ನಮ್ಮ ನಾವು ಒಂದು ಶಾಂತಿ. ಯಾಕೆಂದ್ರೆ ಪ್ರತಿ ಕ್ಷಣ ಗೊತ್ತಾಗ್ತಾ ಇದೆ ಎಷ್ಟು ಡಿಸ್ಟರ್ಬೆನ್ಸು, ಎಷ್ಟು ಹಿಂಸೆ, ಮನಸ್ಸಿಗೆ ನೋವು, ತಳಲಾಡ್ತಾ ಇದ್ದೀವಿ. ಇದು ಕೂಡ ಹೌದು. ಇದರಿಂದ ಹೊರಗೆ ಬರೋದಕ್ಕೆ ವೇದಾಂತ ಮಾರ್ಗವನ್ನು ಕೊಟ್ಟಿದೆ. ಮತ್ತು ಅದರಲ್ಲಿ ನಿಂತವ್ರು ಇದ್ದಾರೆ ನಮ್ಮ ಮುಂದೆ. ನೀವು ಇವರು ಆನಂದಮಯಿ ಮಾ ಅನ್ನೋರ ಬಗ್ಗೆ ಕೇಳಿರಬಹುದು ನೀವು. ಅವ್ರದ್ದು ಒಂದು ನಾನು ಈ ಮೆಡಿಟೇಷನ್ ಸ್ಟಡಿ ಸರ್ಕಲ್ನಲ್ಲಿ ಒಂದು ಲೆಕ್ಚರ್ ಕೊಟ್ಟಿದ್ದೆ. ಅವ್ರ ಬಗ್ಗೆ ಅವಾಗ ಓದಿದ್ದೆ. ಇದೇನಂದ್ರೆ ನಾವು ಈ ಥರ ಲೆಕ್ಚರ್ಸ್ ಕೊಡುವಾಗ ನಮಗೊಂದೇನು ಹೆಲ್ಪ್ ಆಗುತ್ತೆ ಅಂದರೆ ಅದ್ರ ಬಗ್ಗೆ ನಾವೊಂದಷ್ಟು ಸಂಗ್ರಹ ಮಾಡ್ತೀವಿ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಆನಂದಮಯಿ ಮಾ ಪರಮಹಂಸ ಯೋಗಾನಂದರು ಅವರನ್ನ ಭೇಟಿ ಮಾಡಿರ್ತಾರೆ. ಪರಮಹಂಸ ಯೋಗಾನಂದರಿಗೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂತಂದರೆ, ಅವರು ಅವ್ರ ಹತ್ರ ಮಾತಾಡ್ತಾ ಕೇಳ್ತಾರೆ, ಮಾ ನಿಮ್ಮ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಏನು ಹೇಳಕ್ಕಿದೆ ಪಿತಾಜಿ ನನ್ನ ಬಗ್ಗೆ ಅಂತಾರೆ. ಇಲ್ಲ ಅಮ್ಮ ಹೇಳಿ ನೀವು ಆಗ ಅವ್ರು ಹೇಳ್ತಾರೆ, ಇದು ಯಾವತ್ತೂ ಈ ದೇಹದ ಜೊತೆಲಿ ಸಂಪರ್ಕವನ್ನು ಪಡಿಲೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ, ಅವರು ಬಿಗಿನಿಂಗಿಂದನೂ ಚಿಕ್ಕ ಹುಡುಗಿ ಆದಾಗ್ಲಿಂದನೂ ಅವರು ಒಂಥರ ಅವರ ರೀತಿ ನೀತಿಗಳೇ ಒಂಥರ ಬೇರೆ ಥರ. ಅವರಷ್ಟಕ್ಕೆ ಅವರು ಖುಷಿಯಾಗಿರೋದು. ತುಂಬ ಎಂಥದೋ ಬೇರೆ ಮಕ್ಕಳ ಜೊತೆ ಆಟ ಆಡೋದು ಮಾಡೋದು ಅಷ್ಟನ್ನೆಲ್ಲ ಮಾಡ್ತಿರಲ್ಲ ಅವರು. ಹಂಗಂತ ಹೇಳಿ ಬೇರೆ ಮಕ್ಕಳ ಜೊತೆ ಆಟ ಆಡಿದ್ರೆ ತಪ್ಪು ಅಂತಲ್ಲ, ಬಟ್ ಅವ್ರದ್ದೊಂದು ಸ್ವಲ್ಪ ವಿಲಕ್ಷಣವಾಗಿರುತ್ತೆ. ಆಮೇಲೆ ಅವ್ರಿಗೆ ಮದುವೆ ಆಗುತ್ತೆ. ಮದುವೆ ಆದಮೇಲೂ ಕೂಡ ಅವ್ರ ಗಂಡನ ಜೊತೆನಲ್ಲಿ ಅವ್ರ ವ್ಯವಹಾರ ಒಂಥರ ಪೂರ್ಣವಾಗಿ ಬೇರೆಯಾಗೇ ಇರುತ್ತೆ.
ಅವ್ರ ಗಂಡ ಬಂದ್ಬಿಟ್ಟು ಅವ್ರನ್ನ ಹೀಗೆ ತನ್ನ ಹೆಂಡತಿ ಅಂತ ಅಂದ್ಬಿಟ್ಟು ಅವ್ರನ್ನ ಹಿಂಗೆ ಮುಟ್ಟಕ್ ಹೋದಾಗ ಏನಾಗುತ್ತೆ, ಅವ್ರಿಗೆ ಒಂಥರ ಶಾಕ್ ಹೊಡೆದಂಗೆ ಆಗ್ಬಿಡುತ್ತೆ. ಅವರು ಇದೇನಪ್ಪ ಇದು ಹೀಗಾಗುತ್ತೆ ಅಂದ್ಬಿಟ್ಟು ಹಿಂದಕ್ಕೆ ಹೊರಟೋಗ್ತಾರೆ. ಆಮೇಲೆ ಅವ್ರಿಗೆ ಇವಳು ಏನೋ ಒಂಥರ ತುಂಬಾ ಬೇರೆ ತರಹನೇ ವ್ಯಕ್ತಿತ್ವ ಇವಳದು ಅಂತ ಅನ್ಕೊಂಡು ಆಮೇಲೆ ಅವರು ನಿಧಾನವಾಗಿ ಅವಳ ಜೊತೆನಲ್ಲಿ ಬೇರೆ ರೀತಿ ಯಾವುದೇ ರೀತಿ ಸಂಪರ್ಕ ಮಾಡಲ್ಲ. ಅವರು ಅವಳನ್ನ ನನ್ನನ್ನು ಕ್ಷಮಿಸು ಅಂತಾನು ಕೇಳ್ಕೊಂಡ್ಬಿಡ್ತಾರೆ. ಆಮೇಲೆ ಅವಳ ಶಿಷ್ಯನೂ ಆಗ್ಬಿಡ್ತಾರೆ ಅವರು ಗಂಡ. ಈಕೆ ಹೇಗೆ ಅಂದ್ರೆ ಈಕೆ ವ್ಯಕ್ತಿತ್ವ ಇವಾಗ ಅರಿವಿನಲ್ಲಿ ಇರೋದು ಅಂತ ನಾವೇನು ಅವಳ ಭಾಷಣ ಬಿಗಿತಾ ಇದ್ದೀವಿ, ಅರಿವಿನಲ್ಲಿರೋದು ಅಂತ. ಆಕೆ ಸದಾ ಅರಿವಿನಲ್ಲೇ ಇರೋವಂಥವಳು. ಆ ಅರಿವಿನಲ್ಲೇ ಇದ್ದು ಆಕೆ ಇದ್ರ ಜೊತೆನಲ್ಲಿ ಸಂಪರ್ಕವನ್ನೇ ಪಡೆಯಲ್ಲ. ಮೇಲ್ನೋಟಕ್ಕೆ ಆಕೆ ಒಬ್ಳು ಒಂದು ಆಕಾರದಲ್ಲಿ ಇರ್ತಾಳೆ, ಎಲ್ಲರ ಜೊತೆ ಮಾತಾಡ್ತಾ ಇರ್ತಾಳೆ, ದಿನನಿತ್ಯ ಊಟ ತಿಂಡಿ ಮಾಡ್ತಿರ್ತಾಳೆ. ಆಮೇಲೆ ಅವಳು ಎಷ್ಟು ಸಮಾಧಿಲಿ ಇರ್ತಾಳೆ ಅಂದ್ರೆ ಅವಳಿಗೆ ಊಟನೂ ಇನ್ನೊಬ್ರು ಮಾಡಿಸ್ಬೇಕು, ಆ ಥರ ಇದೇ ಇರಲ್ಲ, ಗಮನವೇ ಇರಲ್ಲ ಆಕೆಗೆ. ಸದಾ ಅರಿವಿನಲ್ಲೇ ಇರುವಂಥದ್ದು. ಅದಕ್ಕೆ ಪರಮಹಂಸ ಯೋಗಾನಂದರು ಹೇಳ್ತಾರೆ, ಈ ರೀತಿ ಸದಾ ಅರಿವಿನಲ್ಲಿ ಇರೋಂಥ ಒಬ್ಬರನ್ನ ನಾನು ನೋಡಿದ್ದೆ ಇವಾಗ, ಎಷ್ಟು ಆಶ್ಚರ್ಯ ಆಗುತ್ತೆ ಅಂತ. ಬೇರೆಯವರೆಲ್ಲ ಸ್ವಲ್ಪ ಹೊತ್ತು ಅದರಲ್ಲಿರೋದು, ಸ್ವಲ್ಪ ಹೊತ್ತು ಹೊರಗೆ ಬರೋದು, ಆ ತರಹ ಇರ್ತಿರ್ತಾರೆ. ಬಟ್ ಈ ಆನಂದಮಯಿ ಅಮ್ಮ ಯಾವಾಗ್ಲೂ ಶುದ್ಧ ಅರಿವಿನ ಸ್ವರೂಪ. ಅಂದ್ರೆ ಇವರೆಲ್ಲ ಏನು ಅಂದ್ರೆ ನಮಗೆ ಎಕ್ಸಾಂಪಲ್ಸ್ ಇದಾರೆ, ಇರೋದಕ್ಕಾಗತ್ತೆ, ಸಾಧ್ಯ ಇದೆ ಅಂತ ಗೊತ್ತಾಗೋದಕ್ಕೆ ನಮ್ಗೆ ಸಾಧ್ಯ ಇದೆ. ಇವಾಗ ರಮಣ ಮಹರ್ಷಿಗಳು ಸುಮಾರು ದಿನಗಳು ಸಮಾಧಿಲಿದ್ರು, ಎಷ್ಟೋ ವರ್ಷಗಟ್ಲೆ ಇದ್ರು. ಆ ಹುಳುಗಳೆಲ್ಲ ತಿಂದು ಹಾಕ್ಬಿಟ್ಟಿದ್ವು, ಅವ್ರ ಮೈಯನ್ನೆಲ್ಲ ತಿಂದು ಹಾಕ್ಬಿಟ್ಟಿದ್ವು, ಅವ್ರಿಗೆ ಪ್ರಜ್ಞೆಯೇ ಇಲ್ಲ, ಆ ತರಹ ಇದ್ರು. ಆಮೇಲೆ ಕರ್ಕೊಂಬಂದ್ರು ಜನ, ಆಮೇಲೆ ಎಚ್ಚರ ಆಯ್ತು, ಎಲ್ಲ ಆಯ್ತು. ಅದಾದ್ಮೇಲಿಂದ ಅವರು ಎಲ್ಲರ ಜೊತೆಲಿ ನಾರ್ಮಲ್ ಆಗಿ ಬಿಹೇವ್ ಮಾಡ್ಕೊಂಡಿದ್ರು. ಅದನ್ನು ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ. ಯಾರೋ ಒಬ್ರು ಮೊದಲು ಅವರು ಸಮಾಧಿಯಿಂದ ಹೊರಗೆ ಬಂದಾಗ ಸ್ವಲ್ಪ ದಿವಸ ಹಾಗೆ ತುಂಬಾ ಮೌನವಾಗಿದ್ದನ್ನು ನೋಡಿರ್ತಾರಂತವ್ರು. ಆಮೇಲೆ ಅವ್ರು ಇನ್ನೊಂದ್ಸರ್ತಿ ಬಂದಾಗ ಇವರೆಲ್ಲರ ಜೊತೆ ಆರಾಮಾಗಿ ಮಾತಾಡ್ಕೊಂಡು ಹರಟ್ಕೊಂಡು ನಗ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ಕೆಲವರು ಸರ್ತಿ ಅವರು ಅಯ್ಯೋ ಈ ಮನುಷ್ಯ ಕೆಳಕ್ಕಿಳಿದ್ಬಿಟ್ಟ, ಆ ಹಂತದಿಂದ ಕೆಳಕ್ಕಿಳಿದ್ಬಿಟ್ಟ ಅಂತ ಅವ್ರು ಅನ್ಕೋತಿರ್ತಾರೆ. ಅದು ಹಾಗಲ್ಲ. ರಮಣ ಮಹರ್ಷಿಗಳದ್ದು ಅದು ಹಾಗಲ್ಲ. ಅವ್ರು ಏನು ಅಂದ್ರೆ ಆ ಪೂರ್ಣವಾದ ಒಂದು ಸತ್ಯದ ಸ್ಥಿತಿಯಲ್ಲಿ ನಿಂತ ಮೇಲೆ ಅವರು ಈ ವ್ಯವಹಾರವನ್ನು ಕೂಡ ತುಂಬಾ ಸುಲಭವಾಗಿ ಮಾಡಬಲ್ಲರು. ಬೇಕಾದಾಗ ಡಿಟ್ಯಾಚ್ ಮಾಡ್ಕೊಂಡು ಬೇಕಾದಾಗ ಅಟ್ಯಾಚ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಆರಾಮಾಗಿ ಮಾಡಬಲ್ಲರು. ಹಾಗಾಗಿ ಅವರು ಎಲ್ಲರ ಜೊತೆ ಆ ಥರ ಮಿಂಗಲ್ ಆಗ್ತಾ ಇರ್ತಾರೆ. ಕೃಷ್ಣನ ಉದಾಹರಣೆ ಕೊಡ್ತಾರೆ. ಕೃಷ್ಣ ಅವತಾರ ಪುರುಷ, ಮನುಷ್ಯರ ಅಲ್ಲ, ಆದ್ರೂ ಕೂಡ ಕೃಷ್ಣನು ಅಷ್ಟೇ, ಅವನು ಪೂರ್ಣವಾಗಿ ಅದು 2-3 ಎಕ್ಸಾಂಪಲ್ಸ್ ಬರುತ್ತೆ ನೋಡಿ. ಇವನು ಉತ್ತರೆ ಗರ್ಭದಲ್ಲಿ ಆ ಮಗು ಸತ್ತೋಗಿರುತ್ತೆ, ಅಶ್ವತ್ಥಾಮನ ಒಂದು ಬಾಣದಿಂದ, ಶಾಪದಿಂದ. ಹಾಗಾಗಿ ಅದನ್ನ ಆ ಮಗು ಸತ್ತು ಹುಟ್ಟುತ್ತೆ. ಆ ಮಗುನ ಈ ಬ್ರಹ್ಮಚಾರಿ ಆದವನು ಮುಟ್ಟಿದ್ರೆ ಮಗು ಜೀವಂತವಾಗುತ್ತೆ ಅಂತ ವ್ಯಾಸರು ಹೇಳ್ತಾರೆ. ವ್ಯಾಸರ ಹತ್ರ ಬೇಕಾದಷ್ಟು ಜನ ಶಿಷ್ಯರಿರ್ತಾರೆ. ಅವರೆಲ್ಲರೂ ಬ್ರಹ್ಮಚಾರಿಗಳು. ಯಾವ ದೃಷ್ಟಿಯಲ್ಲಿ? ಮದುವೆ ಮಾಡ್ಕೊಂಡಿಲ್ಲದೆ ಇರೋ ದೃಷ್ಟಿಯಲ್ಲಿ ಬ್ರಹ್ಮಚಾರಿಗಳು. ಆದ್ರೆ ಅವ್ರಿಗೆಲ್ಲ ಹೆದರಿಕೆ ಮುಟ್ಟಕ್ಕೆ. ಅಯ್ಯಪ್ಪ ನಮ್ಗೆ ಹೆಂಗೆ ಅದು ಮುಟ್ಟಿದ್ರೆ ಅದು ಬದುಕುತ್ತೋ ಇಲ್ವೋ ಅಂತ. ಆವಾಗ ಕೃಷ್ಣ ಬರ್ತಾನೆ. ಏನಾಯ್ತು ಅಂತ ಕೇಳ್ತಾನೆ. ಹೀಗೆ ಅಂತಾರೆ. ಕೃಷ್ಣ ಮುಟ್ತಾನೆ ಮಗು ಬದುಕುತ್ತೆ. ಕೃಷ್ಣನಿಗೆ 16,000 ಹೆಂಡತಿಯರು. ಎಲ್ರಿಗೂ ಆಶ್ಚರ್ಯ, ಇದೇನು 16,000 ಹೆಂಡತಿರು, ಒಂದಲ್ಲ ಎರಡಲ್ಲ, ಆ ಥರ ಇರೋನು ಇವನು ಬ್ರಹ್ಮಚಾರಿ ಹೇಗಾದಾನು ಅಂತ. ಅದಕ್ಕೆ ವಿವರಣೆ ಕೊಡ್ತಾರೆ. ಬ್ರಹ್ಮನಿ ಚರಿತಂ ಮಾನಸಂ. ಯಾರ ಮನಸ್ಸು ಸದಾ ಬ್ರಹ್ಮನಲ್ಲಿಯೇ ಸಂಚರಿಸ್ತಾ ಇರುತ್ತೋ ಅವನು ಬ್ರಹ್ಮಚಾರಿ. ಅವನ ಲೋಕದ ವ್ಯವಹಾರದಲ್ಲಿ ಏನೇ ಮಾಡಬಹುದು, ಆದರೆ ಅವನು ತಾನು ಅರಿವಿನ ಸ್ವರೂಪ ಅನ್ನೋದು ಒಂದು ಸ್ಪಷ್ಟತೆಯಲ್ಲಿ ಸದಾ ನಿಂತಿರೋವಾಗ ಇದು ಏನು ಮ್ಯಾಟ್ರೇ ಆಗಲ್ಲ. ಆ ರೀತಿ ಇರೋನು ಕೃಷ್ಣ. ಹೀಗೆ ಬೇಕಾದಷ್ಟು ಉದಾಹರಣೆ. ಕೃಷ್ಣ ಏನೋ ಬಿಡಪ್ಪ ಪೌರಾಣಿಕ ವ್ಯಕ್ತಿ, ಅಯ್ಯೋ ಅವನಿದ್ನೋ ಇಲ್ವೋ ನಮಗ್ ಗೊತ್ತಿಲ್ಲ ಅಂತ ಆರ್ಗ್ಯೂ ಮಾಡೋರು ಎಷ್ಟೋ ಜನ ಇರ್ಬೋದು. ಆದ್ರೆ ಇವರೆಲ್ಲ ಇದಾರಲ್ಲ, ರಮಣ ಮಹರ್ಷಿಗಳೇ ಆಗ್ಲಿ, ರಾಮಕೃಷ್ಣರೇ ಆಗ್ಲಿ, ಆನಂದಮಯಿ ಮಾನೆ ಆಗ್ಲಿ, ಇವರೆಲ್ಲ ಇದ್ದವರು. ಹಾಗಾಗಿ ಈ ಜ್ಞಾನ, ಈ ವೇದಾಂತದ ಒಂದು ಬೋಧನೆ ಏನಿದೆ, ಇದ್ಯಾವುದು ಸುಳ್ಳಲ್ಲ. ಇದರಲ್ಲಿ ನಿಲ್ಲೋಕ್ ಕೂಡ ಆಗತ್ತೆ. ನಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗೆ ಆ ದಿಕ್ಕಲ್ಲಿದೆ, ಎಷ್ಟು ತೀವ್ರವಾಗಿದೆ, ಅಷ್ಟು ಹೆಚ್ಚು ನಾವಲ್ಲಿ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ. ಅಳವಡಿಕೆ ಕೂಡ ಇಂಪಾರ್ಟೆಂಟ್. ಹೌದು, ಅಳವಡಿಕೆ ನಾವು ಅಳವಡಿಸ್ಕೋತೀವಿ ಅದನ್ನ ಜೀವನದಲ್ಲಿ. ಹೌದು. ಮತ್ತೆ ಇನ್ನೇನಾದ್ರೂ ಪ್ರಶ್ನೆ?
ಓಕೆ, ಲಾಸ್ಟ್ ಟೈಮ್ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಒಂದ್ ಕಡೆ ಹೇಳಿದ್ರಿ ರಿಫ್ಲೆಕ್ಷನ್ಸ್ ಆಗತ್ತೆ, ಆತ್ಮದ ರಿಫ್ಲೆಕ್ಷನ್ ಆದಾಗ ನಮ್ಗೆಲ್ಲ ಕಾಣ್ತೀವಿ, ಅಂದ್ರೆ ನಾವು ಕಾಣ್ತೀವಿ, ನಮ್ಮ ಕ್ಲಿಯರ್ ಆಗಿರುತ್ತೆ, ನಮ್ದು ಅದರಿಂದ ರಿಫ್ಲೆಕ್ಷನ್ ಆಗೋದ್ರಿಂದ ಕಾಣುತ್ತೆ. ಆದ್ರೆ ಅಸ್ತಿತ್ವದಲ್ಲಿ ಮಾತ್ರ ಇರುತ್ತೆ, ಬೆಟ್ಟ ಗುಡ್ಡಗಳೆಲ್ಲ ಕೂಡ ಬರೀ ಅಸ್ತಿತ್ವವಾಗಿ ಮಾತ್ರ ಕಾಣುತ್ತೆ ಅಂತ. ಸೊ ನಾವೀಗ ಎರಡನ್ನ ಟಚ್ ಮಾಡಿದ್ವಿ. ಯಾವುದು ಅಂದ್ರೆ ಒಂದು ಕಂಪ್ಲೀಟ್ಲಿ ಯಾವುದು ಚಲನೆ ಇಲ್ಲದೆ ಇರುವಂತದ್ದು, ಬರೀ ಅಸ್ತಿತ್ವದಲ್ಲಿ ಇರುವಂತದ್ದು ಮಾತ್ರ ಒಂದು ಎಕ್ಸ್ಟ್ರೀಮ್, ಒಂದು ಅಪ್ಪರ್ ಎಕ್ಸ್ಟ್ರೀಮು, ಲೋಯರ್ ಎಕ್ಸ್ಟ್ರೀಮು. ಅಂದ್ರೆ ನಮಗೆಲ್ಲ ಮಾತಾಡ್ತೀವಿ, ನಮಗೆ ಚೈತನ್ಯ ಇದೆ ಅಂತ. ಆದ್ರೆ ಇವೆರಡರ ಮಧ್ಯೆ ಬರುವಂತ ಪ್ರಾಣಿ ಪಕ್ಷಿಗಳ ಬಗ್ಗೆ ನಾವು ಮಾತಾಡ್ಲಿಲ್ಲ. ಯಾಕೆಂದ್ರೆ ಇಲ್ಲಿ ಅದಕ್ಕೆ ಜೀವ ಇದೆ, ಅದಕ್ಕೂ ಆತ್ಮ ಇದೆ, ಆದ್ರೆ ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಎಕ್ಸ್ಪ್ಲನೇಷನ್ ಗೊತ್ತಾಗ್ಲಿಲ್ಲ. ಅದೇ ಈಗ ಈ ಕ್ಲಾರಿಟಿ ಏನಿರುತ್ತೆ, ಈ ಅಂತಃಕರಣ, ಅದರಲ್ಲಿ ಈ ಪ್ರತಿಫಲನ ಆಗತ್ತೆ. ಒಂದು ನೀವು ಹೇಳಿದ ಹಾಗೆ ಬೆಟ್ಟ ಗುಡ್ಡಗಳು ಅದರಲ್ಲೆಲ್ಲ ಅದು ಪೂರ್ತಿ ಕೊಳೆ, ಹಾಗಾಗಿ ಅದು ತುಂಬಾ ಮಸುಕು, ಹಂಗಾಗಿ ಅವಕ್ಕೆ ಚಲನೆ ಇಲ್ಲ. ಇವಾಗ ಈ ಪ್ರಾಣಿಗಳು, ಪಕ್ಷಿಗಳು, ಇವುಗಳಲ್ಲೆಲ್ಲ ಸ್ವಲ್ಪ ಕ್ಲಿಯರ್ ಇರುತ್ತೆ, ಹಾಗಾಗಿ ಅವು ಜೀವಂತ. ಯಾವ್ಯಾವ್ದು ಜೀವಂತ ವ್ಯಕ್ತಿಗಳಿವೆ, ಒಂದು ಸಣ್ಣ ಹುಳುವನ್ನೇ ತಗೊಳ್ಳಿ ನೀವು. ಸಣ್ಣ ಹುಳು ಅಲ್ಲಿ ಇದರಲ್ಲಿ ಮಣ್ಣು ಹುಳು ಇರುತ್ತೆ, ಓಡಾಡ್ತಾ ಇರುತ್ತೆ, ಅದ್ರಲ್ಲಿ ಜೀವ ಇದೆ. ಆದ್ರೆ ಕಲ್ಲು ಬೆಟ್ಟಕ್ಕಿಂತ ಕ್ಲಿಯರ್ ಇರುತ್ತೆ, ಆದ್ರೆ ಮನುಷ್ಯನಷ್ಟು ಕ್ಲಾರಿಟಿ ಇರಲ್ಲ. ಇವಾಗ ಮನುಷ್ಯನಲ್ಲೇ ತಗೊಳ್ಳಿ, ಮನುಷ್ಯಂದು ಕ್ಲಿಯರ್ ಒಂದು ಮಾತ್ರ ಕದೇನು ಪೂರ್ತಿ ಕ್ಲಿಯರ್ ಅಲ್ಲ. ಯಾಕೆಂದ್ರೆ ಪೂರ್ತಿ ಕ್ಲಿಯರ್ ಆಗ್ಬಿಟ್ಟಿದ್ರೆ ಅವನು ಬ್ರಹ್ಮಜ್ಞಾನಿ. ಕ್ಲಿಯರ್ ಅನ್ನೋದು ಒಂದು ಹೋಲಿಕೆ ಮಾಡ್ಕೊಂಡು ಬರುವಂಥದ್ದು. ಸೊ ಈ ಒಂದು ಮಣ್ಣು ಹುಳ ಕೂಡ, ಅದರಲ್ಲೂ ಕೂಡ ಗುಡ್ಡ ಬೆಟ್ಟಕ್ಕಿಂತ ಕ್ಲಾರಿಟಿ ಚೆನ್ನಾಗಿರುತ್ತೆ, ಹಾಗಾಗಿ ಅದಕ್ಕೆ ಅದರಲ್ಲಿ ಅರಿವಿರುತ್ತೆ. ಆ ಅರಿವು ಮನುಷ್ಯನ ಅರಿವಿನಷ್ಟು ಪ್ರಖರತೆ ಇಲ್ಲ ಅಲ್ಲಿ ಅದಕ್ಕೆ ಸರ್ವೈವಲ್ ಅಷ್ಟೇ, ತನ್ನ ಹಸಿವನ್ನು ಹಿಂಗಿಸ್ಕೊಳ್ಳುವಂಥದ್ದು. ಆಮೇಲೆ ತನಗೆ ಬೇರೆ ಪ್ರಾಣಿಗಳಿಂದ ಏನಾದರೂ ತೊಂದರೆ ಆಗೋದಾದ್ರೆ ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಇದು ಎರಡು ಮಾತ್ರ ಗೊತ್ತಿರುತ್ತದೆ, ಇನ್ನು ಹೆಚ್ಚಿಗೆ ಗೊತ್ತಿಲ್ಲ ಅದಕ್ಕೆ. ಇನ್ನೊಂದು ಸ್ವಲ್ಪ ವಿಕಾಸ ಆಗ್ತಾ ಬಂದರೆ ಪ್ರೀತಿ, ಇವಾಗ ಪಕ್ಷಿಗಳು, ಪ್ರಾಣಿಗಳು ಎಲ್ಲ ತಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಸುತ್ತವೆ, ಅವಕ್ಕೇನು ತೊಂದರೆ ಆಗದೆ ಹಾಗೆ ನೋಡ್ಕೋಬೇಕು ಅಂತೆಲ್ಲ ಇರುತ್ತೆ, ಇಷ್ಟೆಲ್ಲ ಕಾಳಜಿ ಮಾಡತ್ವೆ. ಆ ತರಹ ಎಲ್ಲ ಹೆಚ್ಚು ಆಗ್ತಾ ವಿಕಸನ ಆಗ್ತಾ ಬಂದಂಗೆ ಈ ರೀತಿ ಕ್ವಾಲಿಟೀಸ್ ಎಲ್ಲ ಬರ್ತಾ ಹೋಗುತ್ತೆ. ಹೇಳಿ, ಇನ್ನೇನೋ ಹೇಳ್ತಾ ಇದ್ರಿ. ಅಂದ್ರೆ ನಮಗಿನ್ನ ಸ್ವಲ್ಪ ಕೆಳಮಟ್ಟದಲ್ಲಿ ಇರ್ತವೆ. ಹೌದು, ನಮಗಿಂತ ಸ್ವಲ್ಪ ಕೆಳಮಟ್ಟದಲ್ಲಿ ಇರುತ್ತವೆ. ಈಗ ನೋಡಿ, ಅಲ್ಲೂ ಒಂದು, ಈಗ ಅದು ಒಂದು ಉದಾಹರಣೆ ಗುರುಗಳು ಹೇಳಿದ್ದಾರೆ. ಈಗ ಒಂದು ಜಿಂಕೆ ಕಾಡಲ್ಲಿ ಹೋಗ್ತಾ ಇರುತ್ತೆ, ಎಲ್ಲೋ ಒಂದು ಜಾಗದಲ್ಲಿ ಹೋದಾಗ ಹುಲಿ ಎಟ್ಟಿಸ್ಕೊಂಡ್ಬಿಡುತ್ತೆ, ಆಮೇಲೆ ಇದು ಹೇಗೋ ಓಡ್ಕೊಂಡು ಹೇಗೋ ತಪ್ಪಿಸ್ಕೊಂಡು ಬಂದ್ಬಿಡುತ್ತೆ. ಸೊ ಅದಕ್ಕೇನು ಪಾಠ, ಆ ಜಾಗದಲ್ಲಿ ಹುಲಿ ಸಿಕ್ಕಿತ್ತು, ಸೊ ನೆಕ್ಸ್ಟ್ ಡೇ ಇಂದ ಆ ಜಾಗಕ್ಕೆ ಹೋಗಬಾರ್ದು ಅನ್ನೋದು ಅದಕ್ಕೆ ತಿಳುವಳಿಕೆ ಇದೆ. ಇವಾಗ ಮನುಷ್ಯನಿಗೆ ಬುದ್ಧಿಮತ್ತೆ ಜಾಸ್ತಿ, ಆದ್ರೆ ಅದ್ರ ಜೊತೆನಲ್ಲಿ ತೊಂದರೆನೂ ಜಾಸ್ತಿ. ಮನುಷ್ಯನ್ಗೆ ಏನಾದ್ರೂ ಹಂಗೆ ಸಿಕ್ಕಿದ್ರೆ ಮನುಷ್ಯ ಏನೇನ್ ಮಾಡ್ತಾನೆ, ಒಂದ್ ರಾಶಿ ಯೋಚನೆ ಮಾಡ್ತಾನೆ. ಏನು, ಅಲ್ಲಿ ಹುಲಿ ಇದೆ, ಫಸ್ಟ್ ಆ ಹುಲಿನ ಕೊಂದು ಹಾಕ್ಬೇಕು, ಅದಕ್ಕೆ ಏನೇನ್ ಮಾಡ್ಬೇಕು, ಆಮೇಲೆ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮಕ್ಕಳು, ಅವ್ರು ಯಾರಾದ್ರೂ ಅಲ್ಲಿ ಹೋಗ್ಬಿಟ್ರೆ ಏನಾಗುತ್ತೋ ಏನ್ ಕಥೆನೋ, ಅದಕ್ಕೆಲ್ಲ ಬಂದೋಬಸ್ತ್ ಮಾಡ್ಬೇಕು, ತುಂಬಾ ಆಲೋಚನೆಗಳು ಮಾಡ್ತಾನೆ, ಅದನ್ನ ಹ್ಯಾಕ್ ಕೊಲ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು ಅಂತ. ಇವನಿಗೆ ಕ್ಲಾರಿಟಿ ಹೆಚ್ಚಾದಷ್ಟು ಸಮಸ್ಯೆಗಳು ಜಾಸ್ತಿ. ಆದ್ರೆ ಸಮಸ್ಯೆಗಳು ಜಾಸ್ತಿ ನಿಜ, ತೊಂದರೆಗಳು ಜಾಸ್ತಿ, ಒತ್ತಡಗಳು ಜಾಸ್ತಿ. ಪ್ರಾಣಿಗಳಿಗೆ ನಮ್ಮಷ್ಟು ಒತ್ತಡಗಳಿಲ್ಲ, ಅವಕ್ಕೆ ಎಷ್ಟು ಬೇಕೋ ಅಷ್ಟು ತಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ತಮ್ಮ ಆಹಾರ ಇದು ಮಾಡ್ಕೊಳ್ಳೋದು, ರೀಪ್ರೊಡಕ್ಷನು, ಆ ಮಕ್ಕಳು ಮರಿ ನೋಡ್ಕೊಳ್ಳೋದು, ಇಷ್ಟೇ. ತುಂಬಾ ಆಲೋಚನೆ, ಎಕ್ಸ್ಟ್ರಾ ಆಲೋಚನೆಗಳು ಬರಲ್ಲ ಅವಕ್ಕೆ. ನಮಗೆ ತುಂಬಾ 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 ಬರುತ್ತೆ. ಆದ್ರೆ ಅದ್ರ ಜೊತೆಯಲ್ಲಿ ಮನುಷ್ಯನಿಗೆ ಆ ಎಕ್ಸ್ಟ್ರಾ ಆಲೋಚನೆಗಳು ಬರೋದ್ರ ಜೊತೆಯಲ್ಲಿ ಈ ರೀತಿಯಲ್ಲಿ ಒಂದು ಬ್ರಹ್ಮಜ್ಞಾನವನ್ನಾಗ್ಲಿ, ವೇದಾಂತದ ಜ್ಞಾನವನ್ನ ಸದ್ಗುರುಗಳು ಕೊಟ್ಟಾಗ ಅದನ್ನ ತಿಳ್ಕೊಳ್ಳುವಂಥ, ಅದನ್ನ ಅನಲೈಸ್ ಮಾಡುವಂಥ ಒಂದು ಕೆಪಾಸಿಟಿ ಕೂಡ ಮನುಷ್ಯನಿಗಿರುತ್ತೆ, ಅವಕ್ಕೆ ಇರೋದಿಲ್ಲ ಪ್ರಾಣಿಗಳಿಗೆ. ಸೊ ಇವನಿಗೆ ಈ ಬುದ್ಧಿಶಕ್ತಿ ಜಾಸ್ತಿ ಇರೋದ್ರಿಂದ, ಇವನಿಗೆ ಆ ಅಹಂಕಾರವೂ ಹೆಚ್ಚಿಗೆ ಇರೋದ್ರಿಂದ ತೊಂದರೆಗಳು ಉಂಟು, ಅದ್ರ ಜೊತೆಯಲ್ಲಿ ಅದರಿಂದ ಹೊರಗೆ ಬರುವಂಥ ಒಂದು ಶಕ್ತಿ ಕೂಡ ಇವನಿಗೆ ಇದೆ. ಮತ್ತೆ ಕರ್ಮದ ಬ್ಯಾಗ್ ಕೂಡ ಜೊತೆಗಿರೋದ್ರಿಂದ ಸೊ ಅದು ತುಂಬ್ತಾ ಇರುತ್ತೆ, ಮತ್ತೆ ಖಾಲಿ ಮಾಡ್ಕೋತಾ ಇರ್ತೀವಿ, ತುಂಬ್ತಾ ಇರುತ್ತೆ, ಖಾಲಿ ಮಾಡ್ಕೋತಾ ಇರ್ತೀವಿ, ಮತ್ತೆ ಈ ಸೈಕಲಿಗೆ ಬರ್ತಾ ಇರ್ತೀವಿ, ಮರಣ ಜನನ ಮರಣ ಸೈಕಲಿಗೆ ಬರ್ತಾ ಇರ್ತೀವಿ. ಇಲ್ಲೇ ಈ ಸುತ್ತಾ ಕರ್ಮಗಳೆಲ್ಲ ಈ ಎಕ್ಸ್ಟ್ರಾ ಆಲೋಚನೆಗಳಿಂದಾನೇ ಈ ಕರ್ಮಗಳು ಅಂಟ್ಕೊಳ್ಳೋದು. 100 ಯೋಚನೆ ಮಾಡ್ತೀವಲ್ಲ ಒಂದು ಸಣ್ಣದಕ್ಕೆ, ದೊಡ್ಡದಾಗಿ ಕಾಣತ್ತಲ್ಲ,
ಅದರದ್ದು ಒತ್ತಡ ಎಷ್ಟಾಗುತ್ತೆ ನಮ್ಮ ಮೇಲೆ. ಹಾಗಾಗಿ ನೀವು ಹೇಳಿದ ಹಾಗೆ ಅದು ಜಾಸ್ತಿ. ಆದರೆ ಪರಿಹಾರ ಕೂಡ ಇವನಿಗೆ ವಿಕಾಸದಲ್ಲಿ ಅವನು ಮೇಲಿನ ಹಂತಕ್ಕೆ ಬಂದ ಹಾಗೆ ಈ ಒಂದು ಅವಕಾಶವೂ ಇರುತ್ತೆ. ಅದು ಕೂಡ ಎಷ್ಟೆಷ್ಟೋ ಜನ್ಮಗಳು ನೀವು ಹೇಳಿದ ಹಾಗೇನೆ. ಈ ಜನ್ಮದಲ್ಲಿ ಒಬ್ಬ ಪ್ರಾಣಿ ಥರನೇ ಇರ್ತಾನೆ, ಆಮೇಲೆ ಇನ್ನೊಬ್ಬ ಎಷ್ಟು ಕೆಟ್ಟವನಾಗಿರ್ತಾನೆ, ಅವನಿಗೆ ಒಳ್ಳೇದು ಮಾಡಬಹುದು ಅನ್ನೋ ಕಲ್ಪನೆ ಕೂಡ ಇಲ್ಲ. ಈ ರಾಕ್ಷಸರು ಎಲ್ಲ ಇದ್ರು ಅಂತಾರೆ, ಈಗಲೂ ಇಲ್ವಾ? ಬೇಕಾದಷ್ಟು ಜನ ಇದ್ದಾರೆ. ಆ ಹಂತದಲ್ಲೇ ಇರ್ತೀವಿ, ಬರೀ ಕಾಮನೆಗಳನ್ನು ತೀರಿಸ್ಕೊಳ್ತಾ ಇರೋದು. ಆ ಹಂತದಲ್ಲೇ ಎಷ್ಟೆಷ್ಟೋ ಜನ್ಮಗಳು ಕಳೆದು ಹೋಗುತ್ತೆ. ಆಮೇಲೆ ಸ್ಲೋಲಿ ಓ ಇಲ್ಲ, ಇದು ಈ ಥರ ರೊಜ್ಜೆನಲ್ಲಿ ಇರಬಾರ್ದು ನಾನು, ಅಯ್ಯೋ ಏನು ಪ್ರಯೋಜನ, ಇದರಿಂದ ಸ್ವಲ್ಪ ನಾನು ಮೇಲೆ ಕೇಳಬೇಕು ಅನ್ನೋ ಭಾವನೆ ಸ್ವಲ್ಪವಾಗಿ ಬರುತ್ತೆ. ಅದು ಒಂದು ಒಳ್ಳೆ ಕರ್ಮ, ಅದು ಇದು ಮಾಡ್ತಾ ಸ್ವಲ್ಪವಾಗಿ ಈ ವಾಸನೆಗಳು ಕರಗ್ತಾ ಒಂದು ಚೂರು ಆ ಕಡೆಗೆ ಬರ್ತೀವಿ. ಹಾಗೆ ಬಂದಾಗ ಸದ್ಗುರುಗಳು ಸಿಕ್ಕಿದಾಗ ಸ್ವಲ್ಪ ರಸ್ತೆ ಸಲೀಸಾಗತ್ತೆ. ಅಲ್ಲೂ ಮತ್ತೆ ಪ್ರಯತ್ನ ಬೇಕು. ಯಾಕೆ ಅಂದರೆ ನಾನು ಮನುಷ್ಯ ಅನ್ನೋ ಒಂದು ಅಹಂಕಾರ ನನಗಿರೋದ್ರಿಂದ ಪ್ರಯತ್ನ ಬೇಕೇ ಬೇಕು. ಏನು ಪ್ರಯತ್ನ ಮಾಡಲ್ಲ, ಅದ್ರ ಪಾಡ್ಗೆ ಅದಾಗತ್ತೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಮಾಡ್ತಾ ಆಮೇಲೆ ಯಾವ ಪ್ರಯತ್ನವೂ ಏನೂ ಬೇಕಿರಲಿಲ್ಲ, ಇದು ಎಲ್ಲ ಕರ್ಮಗಳು ನಂದಲ್ವೇ ಅಲ್ಲ, ಇದನ್ನೆಲ್ಲ ಇದೆ ಅಂತ ಒಂದು ಭ್ರಮೆ ಇತ್ತು ನನಗೆ ಅಂತ ಆ ಹಂತಕ್ಕೆ ಹೋದಾಗ ಅರ್ವಾಗುತ್ತೆ. ಅಹಂಕಾರದಿಂದ ಹೊರಗೆ ಬರೋದೇ ತುಂಬಾ ದೊಡ್ಡ ಸಾಧನೆ ಅಂತ ನನ್ಗನ್ನಿಸ್ತಾ ಇರೋದು. ಯಾಕಂದ್ರೆ ಅದಷ್ಟು ಈಸಿಯಾಗಿ ಕಳ್ಸ್ಕೊಳಲ್ಲ ಅಂತ ಕಾಣುತ್ತೆ. ಕಳಿಸ್ಕೊಡಲ್ಲ. ಎಲ್ಲೋದ್ರು ಎಲ್ಲ ಮಾರ್ಗಗಳನ್ನು ಅದಕ್ಕೆ ಹೇಳಿರೋದು. ಇವಾಗ ಅವತ್ತು ನೀವು ಕೇಳಿದ್ರಿ, ಭಕ್ತಿ ಮಾರ್ಗ, ಕ್ರಿಯಾಯೋಗ, ಕರ್ಮಯೋಗ, ಇದೆಲ್ಲವೂ ಈ ಅಹಂಕಾರವನ್ನ ಸ್ಮೂತನ್ ಮಾಡಕ್ಕೆ ಇರೋವಂಥದ್ದು. ಇಲ್ದಿರ ಬರೀ ಜ್ಞಾನ, ನಾನು ತಿಳ್ಕೊಂಬಿಟ್ಟೆ, ಓ ನಂಗೆ ಗೊತ್ತಾಗುತ್ತೆ ಹೇಳ್ಬಿಟ್ಟು, ಯಾಕಂದ್ರೆ ಸಿಂಪಲ್ಲೇ, ಇದೇನು ತುಂಬ ದೊಡ್ಡದೇನಿಲ್ಲ. ನೀನು ಈ ಥರ ಅರಿವಪ್ಪ, ನೀನು ಸಾಕ್ಷಿ ನೋಡು, ಈ ದೇಹವನ್ನು ನೀನು ಗಮನಿಸ್ಬೋದು, ಮನಸ್ಸನ್ನು ಗಮನಿಸ್ಬೋದು, ಹಾಗಾಗಿ ನೀನು ಇದಲ್ಲ ಅಂತ ಹೇಳೋದು ಅರ್ಥ ಆಗುತ್ತೆ ನಮಗೆ, ಅಷ್ಟು ಬುದ್ಧಿಶಕ್ತಿ ಇದೆ. ಆದರೆ ಅದ್ರಲ್ಲಿ ನಿಲ್ಲಕ್ಕಾಗದೇ ಇರೋದು ಈ ಒಂದು ಅಹಂಕಾರದ ದೆಸೆಯಿಂದಲೇ ವಾಸನೆಗಳ ಸೃಷ್ಟಿ ಆಗ್ತಾ ಇರೋದು. ಅದನ್ನು ನಾವು ಶುದ್ಧಗೊಳಿಸ್ಕೊಳ್ದೇ ಇದ್ರೆ ನಿಲ್ಲೋದಕ್ಕಾಗಲ್ಲ, ಅದನ್ನು ಅಳವಡಿಸೋದಕ್ಕಾಗಲ್ಲ. ಹಾಗಾಗಿ ಇದೆಲ್ಲ ಮಾರ್ಗಗಳು ಕೂಡ ನಮಗೆ ಅಹಂಕಾರದಿಂದ ಕಳಚ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಎಲ್ಲದನ್ನೂ ಮಾಡ್ತಾನೇ ಹೋಗ್ಬೇಕು ಸತತವಾಗಿ. ಮತ್ತೆ ಇನ್ನೇನಾದ್ರೂ ಪ್ರಶ್ನೆ ಇದೆಯಾ? ಇನ್ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಏನು ಪ್ರಶ್ನೆ ಇಲ್ಲ ಅಂದ್ರೆ ರೆಕಾರ್ಡಿಂಗ್ ಸ್ಟಾಪ್ ಮಾಡಿಬಿಟ್ಟು ಒಂದು ಮೆಡಿಟೇಷನ್ ಮಾಡೋಣ. ಸಮಯ ಇದೆ. ಸುಧಾ ಅವರೇ, ಪ್ರಾರ್ಥನೆ ಮಾಡ್ತೀರಾ? ನಂದು ಪ್ರಶ್ನೆ ಇಲ್ಲ, ಒಂದೇ ಒಂದು ಮಾತು ಹೇಳೋದಿತ್ತು, ಹೇಳ್ಬಿಡ್ತೀನಿ ಅಷ್ಟೇ. ಹೇಳಿ. ನಿದ್ದೆ, ಎಚ್ಚರ ಮತ್ತೆ ಮತ್ತೊಂದು ಹೇಳಿದ್ರೆ 3 ಸ್ಥಿತಿಯಲ್ಲೂ ಕೂಡ ನಮ್ಗೆ ಎಚ್ಚರದ ಸ್ಥಿತಿ ಯಾಕೆ ತುಂಬಾ ಹತ್ರ ಅನ್ಸುತ್ತೆ ಅಂತಂದ್ರೆ, ನಮ್ಗೆ ಕಂಟಿನ್ಯೂಟಿ ಇರುತ್ತೆ ಅದರಲ್ಲಿ. ನಾಳೆ ಮುಂದಿನ ವಾರ ಮೇಡಮ್ ಮತ್ತೆ ಕಾತ್ಯಾಯನಿ ಮೇಡಮ್ನ ನಾನು ಮೀಟ್ ಮಾಡ್ತೀನಿ, ಮತ್ತೆ ಮಾತಾಡ್ತೀನಿ, ನಾಳೆ ಮತ್ತೆ ಸಂಸಾರದ ಜೊತೆಗೆ ಮಾತಾಡ್ತೀನಿ, ವ್ಯವಹಾರ ಮಾಡ್ತೀನಿ, ನಾಳೆ ಆಫೀಸ್ಗೆ ಹೋಗ್ತೀನಿ. ಸೊ ಈ ಕಂಟಿನ್ಯೂಟಿ ಇರೋದ್ರಿಂದ ನಮ್ಗೆ ತುಂಬಾ ಹತ್ರ ಅನ್ಸುತ್ತೆ. ಇದನ್ನ ಮಿಥ್ಯೆ ಅಂತ ಒಪ್ಕೊಳ್ಳೋದು ಕಷ್ಟ. ಯಾಕೆ ಅಂತಂದ್ರೆ ದಿನ ಬೆಳಿಗ್ಗೆ ಆದ್ರೆ ಮತ್ತೆ ಅದನ್ನೇ ಸೈಕಲ್ ಮಾಡ್ತಾ ಇರ್ತೀವಿ ನಾವು. ಸೊ ಕನಸಿನಲ್ಲಿ ಡೈಲಿ ಬೀಳಲ್ಲ, ತುಂಬಾ ಹತ್ರ ಅನ್ಸಲ್ಲ, ಮತ್ತೆ ಮರ್ತು ಹೋಗುತ್ತೆ ಅದು ಕನಸು. ಎಷ್ಟೇ ನಿಜ ಅನ್ಸಿದ್ರು ಕನಸಲ್ಲೇ ನಾನು ಜೀವಿಸಿದ್ರು ಕೂಡ ಒಂದು 1/2 hour ಅಥವಾ 1 hour ಅದು ಕ್ಷಣಿಕ, ಬೆಳಿಗ್ಗೆ ಮರ್ತು ಹೋಗುತ್ತದು. ಆದ್ರೆ ಇದು ಮರೆಯಲ್ಲ, ನಾಳೆ ಬೆಳಿಗ್ಗೆ ಮತ್ತೆ ಕಂಟಿನ್ಯೂಟಿ ಇರೋದ್ರಿಂದ. ಸೊ ಅದು ಈ ಕರ್ಮದ ಬ್ಯಾಗಿಂದ ಆಚೆಗೆ ಬರೋದಕ್ಕೆ ನನಗೆ ತುಂಬಾ ಕಷ್ಟ ಕೊಡುತ್ತೆ, ಕಾಟ ಕೊಡುತ್ತೆ. ಮತ್ತೆ ಹೌದು, ನಿಜಾನೇ, ಅದು ಸುಳ್ಳು ಅಂತ ಯಾರು ಹೇಳಿಲ್ಲ, ಅದು ಕಷ್ಟನೇನೆ. ಆದ್ರೆ ಅದೇ ಹೇಳಿದ್ನಲ್ಲ, ಇವರೆಲ್ಲ ಇದ್ದಾರೆ, ಅಲ್ಲಿ ನಿಂತವ್ರು ಇದ್ದಾರೆ. ಹಾಗಾಗಿ ಅವರನ್ನು ನೋಡಿಕೊಂಡು ನಾವು ಧೈರ್ಯ ತಂದ್ಕೊಂಡು, ಸ್ಫೂರ್ತಿ ತಂದ್ಕೊಂಡು ನಾವಲ್ಲಿ ನಿಲ್ಬಹುದು ಅಂತ ನಾವು ಹೋಗ್ಬೇಕು ಆ ದಿಕ್ಕಲ್ಲಿ. ಸುಧಾ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದ
पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ॐ शान्ति शान्ति शान्तिः अन्तर्ज्योतिः बहिर्ज्योतिः प्रत्यग्ज्योतिः परात् परः ज्योतिरेव ज्योतिः स्वयं ज्योतिः आत्मज्योति शिवोऽस्म्यहम् ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. लोकाः समस्ताः सुखिनो भवन्तु. हरिः ओम तत्सत्. श्री गुरुभ्यो नमः. ಧನ್ಯವಾದಗಳು. ಹರಿ ಓಂ.